ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಚಿತ್ರದುರ್ಗ. ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ವರ್ಷ ಏನು ಪಬ್ಲಿಕ್ ಪರೀಕ್ಷೆ ನಡೀತಾ ಇದೆಯೋ ಆ ಪಬ್ಲಿಕ್ ಪರೀಕ್ಷೆಗೆ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆ ಅಂದರೆ ಪ್ರಿಪ್ರೇಟರಿ ಎಕ್ಸಾಮ್ನ ಒಂದು ಕ್ವಶನ್ ಪೇಪರನ್ನು ನಾವು ನಿಮಗೆ ಹಾಕ್ತಾ ಇದ್ದೀವಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೋ ಅದೇ ರೀತಿ ನಿಮಗೆ ಆನ್ಯುವಲ್ ಎಕ್ಸಾಮ್ಗೂ ಸಹ ಅದೇ ಥರದ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನು ನೀವು ನೋಡಿ ಪ್ರಾಕ್ಟೀಸನ್ನು ಮಾಡಿದಿರಿ ಅಂತಂದರೆ ಸೊ ನಿಮಗೆ ಪಬ್ಲಿಕ್ ಪರೀಕ್ಷೆಯನ್ನು ಬರೀಲಿಕ್ಕೆ ಭಾಳ ಸುಲಭ ಆಗ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪೂರ್ಣ ವಿವರಣಾತ್ಮಕ ಉತ್ತರಗಳನ್ನು ನೀಡಿದ್ದೇನೆ. ಸುಮ್ಮನೆ ಯಾವುದೋ ಆಪ್ಷನ್ 1 ಆಪ್ಷನ್ 2 ಅಂತ ಕೊಟ್ಟಿಲ್ಲ. ಆಪ್ಷನ್ 1 ಆಗಲಿ ಆಪ್ಷನ್ 2 ಆಗಲಿ ABCD ಆಗಲಿ ಯಾವ ರೀತಿ ಬರುತ್ತೆ, ಅದನ್ನು ಯಾವ ರೀತಿ ಉತ್ತರವನ್ನು ಬಿಡಿಸಬೇಕು ಅಂತಕ್ಕಂಥದ್ದು ಡೀಟೇಲ್ ಎಕ್ಸ್ಪ್ಲನೇಷನನ್ನು ನಿಮಗೆ ಅನುಕೂಲ ಆಗಲಿ, ನೀವು ಕಲೀಲಿ ಅಂತಲೇ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಪೂರ್ಣ ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಹೇಗೆ ಬಿಡಿಸೋದು ಅಂತಕ್ಕಂಥದ್ದು ಗೊತ್ತಾಗ್ತದೆ. ಸೊ ಹಾಗಾಗಿ ಸ್ಟೂಡೆಂಟ್ಸ್, ಈಗ ನಾವು ಈ 8ನೇ ತರಗತಿಯ ಗಣಿತ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾವೀಗ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸ್, ನಮ್ಮ ಚಾನಲ್ಗೆ ನೀವು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕೆ ಅಂತಂದರೆ ಎಲ್ಲ ವಿಷಯಗಳ 8ನೇ ತರಗತಿಯ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಕೆಲವು ಮಾಡಿದ್ದೇನೆ, ಇನ್ನು ಕೆಲವು ಮಾಡ್ತಾ ಇದ್ದೇನೆ. ಹಾಗಾಗಿ ನಿಮಗೆ ಈ ಒಂದು ಎಲ್ಲ ವಿಷಯಗಳ ಕೀ ಉತ್ತರಗಳು ಸಹ ಸಿಗ್ತದೆ. ಜೊತೆಗೆ ನೀವು ಪಬ್ಲಿಕ್ ಪರೀಕ್ಷೆಯನ್ನು ಬರೆದು ಬಂದ ತಕ್ಷಣ ನಿಮಗೆ ಕೀ ಆನ್ಸರ್ಸು ಸಹ ನಿಮಗೆ ಸಿಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಬನ್ನಿ ನೋಡೋಣ ಈ ಒಂದು ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು ಹೇಗಿದೆ ಅಂತೇಳಿ ನಾವೀಗ ನೋಡ್ತಾ ಹೋಗೋಣ. ಸೊ ಸ್ಟೂಡೆಂಟ್ಸ್, ಇದು ಈ ಒಂದು 8ನೇ ತರಗತಿಯ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು. ಒಟ್ಟು 50 ಅಂಕಗಳ ಪ್ರಶ್ನೆ ಪತ್ರಿಕೆ ಇದೆ. ಸೊ ಇಲ್ಲಿ ನಾವೀಗ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಒಟ್ಟು 16 ಪ್ರಶ್ನೆಗಳಿಗೆ 1 ಅಂಕದ ಪ್ರಶ್ನೆಗಳಿರ್ತವೆ. ಈ 16 ಪ್ರಶ್ನೆಗಳಲ್ಲಿ ನಿಮಗೆ ಎಲ್ಲ ಆಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳು 4 ಪ್ರಶ್ನೆ ಉತ್ತರ ಇರ್ತವೆ. ಆ 4ರಲ್ಲಿ ಸರಿ ಉತ್ತರದ ಕ್ರಮ ಸಂಖ್ಯೆಯ ಜೊತೆಗೆ ನೀವು ಉತ್ತರವನ್ನು ನಿಮಗೆ ಕೊಟ್ಟಿರ್ತಕ್ಕಂತಹ ಒಂದು ಆನ್ಸರ್ ಶೀಟ್ನಲ್ಲಿ ಬರೀಬೇಕು. ನಾನಿಲ್ಲಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅಂತ ತಗೊಂಡಿಲ್ಲ, ನಿಮ್ಗೆ ಆಲ್ರೆಡಿ ಅಲ್ಲೇ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರಶ್ನೆಗಳನ್ನು ಮಾತ್ರ ತಗೊಂಡಿದ್ದೇನೆ. ಸೊ ಈಗ 9,000 ಹಿಂದಿನ ವಿಡಿಯೋದಲ್ಲಿ ನಾನು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ. ನಿಮ್ಗೆ ಅಕಸ್ಮಾತ್ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮೊದಲನೇ ಫ್ರಂಟ್ ಪೇಜು ಅಂತ ನೋಡಬೇಕು ಅಂದರೆ ಈ ಹಿಂದೆ 8ನೇ ತರಗತಿದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡಿದ್ದೇನೆ, ಅದರಲ್ಲಿ ನೀವು ನೋಡ್ಕೋಬಹುದು. ಈಗ ನಾವು ಈ ಪ್ರಶ್ನೆ ನೋಡೋಣ. 9,801ರ ವರ್ಗ ಮೂಲದ, ನೋಡ್ರಿ, ಇದರ ವರ್ಗಮೂಲದ ಬಿಡಿ ಸ್ಥಾನದಲ್ಲಿ ಇರಬಹುದಾದ ಸಂಖ್ಯೆಗಳು ಅಂದರೆ 9,801ರ ವರ್ಗಮೂಲ. ಇದರ ವರ್ಗಮೂಲದಲ್ಲಿ ನಾವು ಕಂಡಿಡಿದಾಗ, ಇದಕ್ಕೆ ವರ್ಗಮೂಲವನ್ನು ಕಂಡಿಡಿದಾಗ ಇಲ್ಲಿ ಬರ್ತಕ್ಕಂತಹ ಸಂಖ್ಯೆ ಯಾವುದಿರುತ್ತೋ ಇದರ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ ಕಂಡುಹಿಡಿಬೇಕು. ನೋಡಿ, ನಾನು ಹಾಗೆ 1ರ ವರ್ಗಮೂಲ 1, 4ರ ವರ್ಗಮೂಲ 2, 9ರ ವರ್ಗಮೂಲ 3, 16ರ ವರ್ಗಮೂಲ 4. ಇಲ್ಲಿ ನಮಗೆ ಬಿಡಿ ಸ್ಥಾನದಲ್ಲಿ ಇಲ್ಲಿಯೂ ಸಹ ಒಂದಿದೆ, 9,801 ಅಂತಕ್ಕಂಥದ್ದು. ಬಿಡಿ ಸ್ಥಾನದಲ್ಲಿ ವರ್ಗ ಸಂಖ್ಯೆಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ನಾವು ನೋಡಿದರೆ ಅದರ ಬಿಡಿ ಸ್ಥಾನದಲ್ಲಿ ಕೂಡ ಯಾವುದು ಬರುತ್ತೆ ಅನ್ನೋದನ್ನು ನೋಡ್ಬೋದು. ಹಾಗಾಗಿ ಇಲ್ಲಿ ಬರಿತಾ ಹೋಗ್ತಾ ಇದ್ದೀನಿ ನಾನು. 25ರ ವರ್ಗಮೂಲ 5 ಬರುತ್ತೆ, 36ರ ವರ್ಗಮೂಲ 6 ಬರುತ್ತೆ, 49ರ ವರ್ಗಮೂಲ 7 ಬರುತ್ತೆ, 64ರ ವರ್ಗಮೂಲ 8 ಬರುತ್ತೆ, 81ರ ವರ್ಗಮೂಲ 9 ಬರುತ್ತೆ, 100ರ ವರ್ಗಮೂಲ 10 ಬರುತ್ತೆ. ನೋಡ್ರಿ, ಇಲ್ಲಿ ನಾನು 1ರಿಂದ 10ರವರೆಗೆ ಸಂಖ್ಯೆಗಳನ್ನು ಬರ್ತಿದ್ದೀನಿ. ಇದು ವರ್ಗ ಸಂಖ್ಯೆಗಳಿವು, ಇವು ವರ್ಗಮೂಲಗಳು. ನೀವು ನೋಡಿದ ತಕ್ಷಣ ಕಂಡುಹಿಡಿಯಬೇಕು, ಅದಕ್ಕೆ ಬರೆದು ತೋರಿಸ್ತಾ ಇರೋದು ನಾನು. ಇಲ್ಲಿ ನೋಡ್ರಿ, ವರ್ಗ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದ್ದಾಗ ವರ್ಗಮೂಲ ಬಿಡಿ ಸ್ಥಾನ 1 ಬರುತ್ತೆ. ಅದೇ ರೀತಿ ಮತ್ತೆ ಬಂದಿದೆ ನೋಡ್ರಿ ವರ್ಗಮೂಲದಲ್ಲಿ, ಇಲ್ಲಿ ಸೊ ಇಲ್ಲ, ವರ್ಗಮೂಲದಲ್ಲಿ ಯಾವುದು ಸಹ ಒಂದಿಲ್ಲ. ಇಲ್ಲಿ ವರ್ಗ ಸಂಖ್ಯೆನಲ್ಲಿ 1 ಇರ್ತಕ್ಕಂಥದ್ದು ಇಲ್ಲಿ 81ರಲ್ಲಿದೆ. ವರ್ಗ ಸಂಖ್ಯೆನಲ್ಲಿ 1 ಮತ್ತೆ 81 ಇವೆರಡರಲ್ಲೂ ಸಹ ವರ್ಗಮೂಲದಲ್ಲಿ ನಮಗೆ ಯಾವ ಸಂಖ್ಯೆ ಬರುತ್ತಪ್ಪ ಅಂದರೆ 1 ಬರ್ಬೋದು. ವರ್ಗ ಸಂಖ್ಯೆನಲ್ಲಿ 1 ಇದೆ, ಇಲ್ಲೂ ವರ್ಗ ಸಂಖ್ಯೆನಲ್ಲಿ 1 ಇದೆ ಅಂದ್ರಿಂದ ಇಲ್ಲೂ ವರ್ಗ ಸಂಖ್ಯೆ ತಗೋಬೇಕು. ವರ್ಗ ಸಂಖ್ಯೆಯಲ್ಲಿ 1 ಮತ್ತು 81 ಎರಡರಲ್ಲೂ ಸಹ ಬರುತ್ತೆ. ಹಾಗಾದರೆ 1ನ್ನು ವರ್ಗಮೂಲ ತೆಗೆದ್ರೆ ಅದು 1 ಬರುತ್ತೆ. 81ರ ವರ್ಗಮೂಲ ಏನು ಬರುತ್ತೆ? 9. ಇವೆರಡೂ ಬರೋ ಚಾನ್ಸ್ ಇದೆ. 9,801ಕ್ಕೆ ವರ್ಗಮೂಲವನ್ನು ತೆಗೆದಾಗ ಬಿಡಿ ಸ್ಥಾನದಲ್ಲಿರುವ ಸಂಖ್ಯೆ 1 ಬರ್ಬೋದು ಅಥವಾ 9 ಬರ್ಬೋದು. ಇವೆರಡೂ ಬರೋ ಚಾನ್ಸ್ ಇರೋದ್ರಿಂದ 1 ಅಥವಾ 9 ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ.
ಮುಂದಿನ ಪ್ರಶ್ನೆಯನ್ನು ನೋಡೋಣ. 21y5 ಇಲ್ಲಿ ಒಂದು 4 ಅಂಕಿಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಇದು 9ರ ಗುಣಕವಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಬಾಧ್ಯತೆಯ ನಿಯಮಗಳನ್ನು ನೋಡಿದಾಗ 9ರ ಗುಣಕ, 9ರಿಂದ ಭಾಗವಾಗುವಂತಹ ಸಂಖ್ಯೆ 9ರ ಗುಣಕ. ಇದರ ಒಂದು ನಿಯಮ ಹೇಗಿದೆಯಪ್ಪ ಅಂದ್ರೆ, ಬಿಡಿ ಅಂಕಿಗಳ ಮೊತ್ತವನ್ನ ಕೂಡಿಸಿದಾಗ ನಮಗೆ ಅದರ ಸಂಖ್ಯೆ ನಮಗೆ 9ರಿಂದ ಭಾಗ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ 3 8 11 ಈಗ 388 ಇದು 9ರಿಂದ ಭಾಗ ಆಗುತ್ತಾ ಇಲ್ವ ಅಂತ ಚೆಕ್ ಮಾಡಬೇಕು ಅಂದ್ರೆ ಈ ಬಿಡಿ ಅಂಕೆಗಳನ್ನು ಕೂಡಿಸ್ಬೇಕು. 3 + 8 + 3 8 3 11 8 19. ಹಾಗಾದ್ರೆ ಇದು 9ರಿಂದ ಭಾಗ ಆಗಲ್ಲ, ಯಾಕೆಂದ್ರೆ ಇದು 9ರ ಮಗ್ಗಿನಲ್ಲಿ ಬರಲ್ಲ. ಈಗ ಇದನ್ನೇ 387 ಅಂತ ತಗೊಂಡ್ವಿ. ಇದನ್ನು ಕೂಡಿಸಿದ್ರೆ 3 + 8 + 7 ಕೂಡಿಸಿದ್ರೆ ಎಷ್ಟು ಬರುತ್ತೆ? 18 ಬಂತು. ಹಾಗಾದ್ರೆ 18 9ರಿಂದ ಭಾಗ ಆಗುತ್ತೆ ಅಂದಮೇಲೆ ಈ 387 ಕೂಡ 18ರಿಂದ ಭಾಗ ಆಗುತ್ತೆ. ಅಂದ್ರೆ ಇವುಗಳ ಬಿಡಿ ಅಂಕೆಗಳ ಮೊತ್ತ 9ರ ಗುಣಕ ಆಗಿದ್ರೆ ಈ ಇಡೀ ಅಂಕೆ 9ರಿಂದ ಭಾಗ ಆಗುತ್ತೆ. ಇದು 9ರ ಗುಣಕದ ನಿಯಮ. ಇದೇ ನಿಯಮವನ್ನು ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗೆ ನಾವು ಅಳವಡಿಸಬೇಕು. ಹಾಗಾಗಿ ಇಲ್ಲಿ ಕೊಟ್ಟಿರುವ ಸಂಖ್ಯೆನಲ್ಲಿ ಒಂದು ಅಂಕಿ ಇಲ್ಲ. ಯಾವುದಪ್ಪ ಅಂದ್ರೆ 21y5 ಅಂತ ಕೊಟ್ಟಿದ್ದಾರೆ. ಈ y ಜಾಗದಲ್ಲಿ ಒಂದು ಸಂಖ್ಯೆ ಯಾವುದು ಅನ್ನೋದನ್ನ ಗುರುತಿಸ್ಬೇಕು ನಾವು. ಹಾಗಾದ್ರೆ ಇವುಗಳ ಬಿಡಿ ಸ್ಥಾನವನ್ನ ಕೂಡಿಸಿದ್ರೆ 2 + 1 + y + 5 ಇದನ್ನ ಕೂಡಿಸಿದ್ರೆ ನೋಡ್ರಿ, 2 1 3 3 5 8 ಬಂತು. 8 + y ಬಂತು. 8ಕ್ಕೆ ಎಷ್ಟನ್ನ ಕೂಡಿಸಿದ್ರೆ 9ರ ಗುಣಕ ಆಗುತ್ತೆ? 9ರ ಗುಣಕ ಅಂದ್ರೆ ಯಾವ? 9 1 9 9 2 18 9 3 27 9 4 36 ಇವು ಬರಬೇಕು. ಹಾಗಾದ್ರೆ 8ಕ್ಕೆ ಇಲ್ಲಿ ಒಂದೇ ಒಂದು ಸ್ಥಾನ ಸಂಖ್ಯೆ ಇದೆ, ಒಂದೇ ಒಂದು ಸಂಖ್ಯೆ ಹಾಕಕ್ಕೆ ಅವಕಾಶ. y ಅಂತಕ್ಕಂಥದ್ದು 1 2 3 4 5 9ರೊಳಗಿನ ಒಂದು ಸಂಖ್ಯೆ ಹಾಕ್ಬೋದು ಅಷ್ಟೇ, ಇನ್ನು ಯಾವ ಸಂಖ್ಯೆನೂ ಹಾಕಕ್ಕಾಗಲ್ಲ. ಹಾಗಾದ್ರೆ 8ಕ್ಕೆ ಯಾವುದನ್ನ ಕೂಡಿಸಿದ್ರೆ 9ರ ಗುಣಕ ಆಗುತ್ತೆ? 8 ಇದ್ದಿದ್ದು 9 ಆಗಬೇಕು ಅಂದ್ರೆ 1ಅನ್ನ ಕೂಡಿಸ್ಬೇಕು. 8 + 1 ಕೂಡಿಸಿದ್ರೆ 9 ಬಂದ್ಬಿಡುತ್ತೆ. ಹಾಗಾಗಿ y ಜಾಗಕ್ಕೆ 1ಅನ್ನ ಹಾಕ್ಲಿಕ್ಕೆ ಚಾನ್ಸ್ ಇದೆ. ಮತ್ತೆ ಯಾವ್ದಾರ ಸಂಖ್ಯೆ ಹಾಕಿದ್ರೆ 18 ಬರುತ್ತಾ? 18 ಬರ್ಬೇಕು ಅಂದ್ರೆ y ಜಾಗಕ್ಕೆ 10 ಹಾಕಬೇಕು. 10 ಹಾಕಕ್ಕೆ ಅವಕಾಶ ಇಲ್ಲ, ಯಾಕೆಂದ್ರೆ ಬಿಡಿ ಒಂದೇ ಅಂಕಿಯ ಸಂಖ್ಯೆ ಹಾಕಬೇಕು y ಅಂದ್ರೆ. ಹಾಗಾಗಿ y = 1 ಅನ್ನೋದು ಸರಿಯಾದಂತ ಉತ್ತರ. ಆಪ್ಷನ್ ಎ ಅನ್ನೋದನ್ನ ನಾವು ಗುರುತಿಸಬಹುದು. ಮುಂದಿನ ಪ್ರಶ್ನೆ ನೋಡೋಣ. 3 ರ ಘಾತ -2ರ ಬೆಲೆ ಅಂತ ಕೇಳಿದರೆ, 3 ರ ಘಾತ -2 ಅಂತಂದ್ರೆ ಇದರ ಬೆಲೆಯನ್ನ ನಮಗೆ ಕಂಡುಹಿಡಲಿಕ್ಕೆ ನೇರವಾಗಿ ಬರಲ್ಲ. ಹಾಗಾಗಿ ಏನ್ ಮಾಡ್ತೀವಿ, ಇಲ್ಲಿ ಮೈನಸ್ ಇದ್ದಾಗ ಈ ಇಡೀ ಸಂಖ್ಯೆಯನ್ನ ನಾವು ಛೇದಕ್ಕೆ ಬರ್ಕೋಬೇಕು. ಅದು 3 ರ ಘಾತ -2 ಇದ್ದಿದ್ದು ಈಗ +2 ಆಗುತ್ತೆ. ಈಗ ನಾವು 1/3² ಅಂತಂದ್ರೆ 9, 1/9 ಅಂತ ಇದರ ಬೆಲೆ ಆಗ್ತದೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ. x - 2 = 7 ಈ ಸಮೀಕರಣದಲ್ಲಿ x ನ ಬೆಲೆ ಅಂತ ಇದೆ. ಸೊ x - 2 = 7 ಅಂದಾಗ x ಬೆಲೆ ಕಂಡುಹಿಡಿಯಬೇಕು ಅಂದ್ರೆ ಈ -2 ಈಕ್ವಲ್ಸ್ ಇಂದ ಆ ಕಡೆ ಕಳಿಸ್ಬೇಕು. x ಅನ್ನ ಇಲ್ಲೇ ಉಳಿಸ್ಕೊಳ್ರಿ. ಈಕ್ವಲ್ಸ್ 7 ಇದೆ, -2 ಆ ಕಡೆ ಕಳಿಸಿದ್ರೆ ಏನಾಗ್ತದೆ? +2 ಆಗುತ್ತೆ. ಸೊ ಆವಾಗ x = 9 ಅಂತಕ್ಕಂಥದ್ದು ಉತ್ತರ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. 5 ಬಾಹುಗಳಿರುವ ನಿಯಮಿತ ಬಹುಭುಜದಲ್ಲಿ ಪ್ರತಿ ವರಕೋನದ ಅಳತೆ ಅಂತ ಕೊಟ್ಟಿದ್ದಾರೆ. 5 ಬಾಹು ಅಂತಂದ್ರೆ ಪಂಚಭುಜಾಕೃತಿ ಆಗುತ್ತೆ. ಈ ಪಂಚಭುಜಾಕೃತಿ ಇದರ ಪ್ರತಿ ವರಕೋನದ ಅಳತೆ ಅಂತ ಕೇಳಿದ್ದಾರೆ. ನೋಡ್ರಿ, ಯಾವಾಗಲೂ ಒಟ್ಟು ವರಕೋನಗಳ ಅಳತೆ, ವರಕೋನಗಳ ಒಟ್ಟು ಅಳತೆ = ಯಾವಾಗಲೂ 360 ಡಿಗ್ರಿಗೆ ಸಮ ಆಗಿರ್ತವೆ. ಇಲ್ಲಿ ಎಷ್ಟು ವರಕೋನ ಇದಾವೆ? 5 ಬಾಹು ಇದೆ ಅಂದ್ರೆ 5 ವರಕೋನಗಳಿದಾವೆ. ಇದರಲ್ಲಿ 5 ವರಕೋನಗಳಿದಾವೆ. ಹಾಗಾದ್ರೆ ಒಟ್ಟು 360 ಆದ್ರೆ 5 ವರಕೋನಗಳಲ್ಲಿ ಒಂದು ವರಕೋನದ ಮೊತ್ತ ಎಷ್ಟು? ಒಂದು ವರಕೋನದ ಅಳತೆ ಅಂದ್ರೆ 360 ಡಿಗ್ರಿನ /5 ಮಾಡಿದ್ರೆ ಸಿಕ್ಬಿಡ್ತದೆ. ಹಾಗಾಗಿ 5ರಿಂದ 5 7 35, 1 ಉಳಿತು 5 2 10, 72 ಡಿಗ್ರಿ ಅಂತಕ್ಕಂಥದ್ದು ಇಲ್ಲಿ ಈ ಒಂದು 5 ಬಾಹುಗಳಿರುವ ನಿಯಮಿತ ಬಹುಭುಜದ ವರಕೋನದ ಅಳತೆ ಆಗತ್ತೆ. ಮುಂದಿನ ಲೆಕ್ಕ ನೋಡೋಣ.
ಇಲ್ಲಿ -19/29 ಇಂಟು 29/-19 ಇಲ್ಲಿ ಇದರಲ್ಲಿ ಬಳಸಲಾಗಿರುವ ಗುಣಾಕಾರದ ಲಕ್ಷಣ ಯಾವುದು ಅಂತಂದಾಗ ನೋಡ್ರಿ, ಯಾವುದೇ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ನಮಗೆ ಉತ್ತರ 1 ಬಂತು ಅಂದರೆ, ಉತ್ತರ ನಮಗೆ 1 ಬಂತು ಅಂತಂದಾಗ ನಾವು ಇದನ್ನ ಯಾವ ಗುಣ ಅಂತ ಕರಿತೀವಿ? ಯೋಚನೆ ಮಾಡ್ರಿ, ಯಾವ ಗುಣ ಅಂತ ಕರಿತೀವಿ? ಸೊ ಇಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದರೆ, ಯಾವುದಾದರೂ ಒಂದು ಸಂಖ್ಯೆಗೆ ಮತ್ತೊಂದು ಸಂಖ್ಯೆಯನ್ನು ಗುಣಿಸಿದಾಗ ಉತ್ತರ 1 ಬರ್ತಾ ಇದೆ ಅಂದರೆ ಈ ಸಂಖ್ಯೆಗೆ ಇದು ವಿಲೋಮ ಅಂಶ ಆಗಿದೆ ಗುಣಾಕಾರದಲ್ಲಿ. ಅದೇ ರೀತಿ ಒಂದು ಸಂಖ್ಯೆಗೆ ಮತ್ತೊಂದು ಸಂಖ್ಯೆಯನ್ನು ಕೂಡಿಸಿದ್ರೆ ಇಲ್ಲಿ 0 ಬಂತು ಅಂದರೆ ಅದು ಸಹ ವಿಲೋಮ ಅಂಶ ಆಗಿರುತ್ತೆ. ಹಾಗಾಗಿ ಇಲ್ಲಿ ಇದು ಗುಣಾಕಾರದ ವಿಲೋಮ, ಈ ಸಂಖ್ಯೆಗೆ ಇದು ಗುಣಾಕಾರದ ವಿಲೋಮ ಆಗಿದೆ. ಗುಣಾಕಾರದ ವಿಲೋಮ ಅಂಶ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನಾವು ಎಗೆ ಇಂಟು 1/a ಅನ್ನು ಗುಣಿಸಿದ್ರೆ ಉತ್ತರ 1 ಬರುತ್ತೆ, ಅಥವಾ ಇದನ್ನ a ಇಂಟು a⁻−1 ಇದನ್ನ ಗುಣಿಸಿದ್ರು ಸಹ ಉತ್ತರ 1 ಬರ್ತದೆ. ಇದು ವಿಲೋಮ ಅಂಶವನ್ನು ನಮಗೆ ತೋರಿಸ್ತದೆ. ಅದೇ ರೀತಿ a +-a ಕೂಡಿಸಿದ್ರೆ ನಮಗೆ ಉತ್ತರ 0 ಬರುತ್ತೆ, ಇದು ಸಂಕಲನದ ವಿಲೋಮಾಂಶ ಬರ್ತದೆ, ಇದು ಗುಣಾಕಾರದ ವಿಲೋಮಾಂಶ ಬರ್ತದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮೂಲ ಬಿಂದುವಿನ ನಿರ್ದೇಶಾಂಕಗಳು ಅಂತ ಕೇಳಿದರೆ, ನೋಡ್ರಿ ಮೂಲ ಬಿಂದು ಅಂದ್ರೆ ಯಾವುದು? ಒಂದು ಗ್ರಾಫನ್ನು ಹಾಕೊಂತೀವಿ ಈ ತರ, ಇದು y ಅಕ್ಷ ಆಗಿರ್ತದೆ, ಇದು x ಅಕ್ಷ ಆಗಿರ್ತದೆ. ಸೊ ಇಲ್ಲಿಂದ x ಅಕ್ಷದಲ್ಲಿ 0 1 2 3 ಹಿಂಗ್ ಬರ್ಕೊಂಡು ಹೋಗ್ತೀವಿ. ಈ ಕಡೆ -1 -2 -3 ಬರಿತೇವೆ. ಮೇಲ್ಗಡೆ 1 +1 +2 +3 +4 ಬರ್ಕೊಂಡು ಹೋಗ್ತೀವಿ. ಕೆಳಗಡೆ -1 -2 -3 ಈ ತರ ಬರಿತಾ ಬರ್ತೀವಿ. ಈಗ ಈ ಬಿಂದುವಿನಲ್ಲಿ, ಇಲ್ಲಿರ್ತಕ್ಕಂತಹ ಬಿಂದುವಿನಲ್ಲಿ x ನ ಬೆಲೆ ಎಷ್ಟಪ್ಪ ಅಂದ್ರೆ 0. ಇದೇ ಬಿಂದುವಿನಲ್ಲಿ y ನ ಬೆಲೆ ಎಷ್ಟಪ್ಪ ಅಂದ್ರೆ 0. ಅಂದ್ರೆ x 0 y 0 ಆಗಿರ್ತಕ್ಕಂತಹ ಈ ಬಿಂದುವನ್ನೇ ನಾವು ಇದನ್ನ ಮೂಲ ಬಿಂದು ಅಂತ ಕರಿತೇವೆ. ಎರಡಕ್ಕೂ ಸಹ ಮೂಲ ಇದು. ಹಾಗಾಗಿ x ಅಕ್ಷ y ಅಕ್ಷಕ್ಕೆ ಎರಡಕ್ಕೂ ಸಹ ಮೂಲ. ಹಾಗಾಗಿ ಈ ಮೂಲ ಬಿಂದುವಿನ ನಿರ್ದೇಶಾಂಕಗಳು 0 ಮತ್ತು 0 ಅಂತ ನಾವು 0 0 ಅಂತ ತಗೊಂತೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, 7x - 42ರ ಅಪವರ್ತನ ರೂಪ, ಅಪವರ್ತನಗಳನ್ನು ಕಂಡುಹಿಡಿಬೇಕು. ಸೊ ಅಪವರ್ತನ ರೂಪ ಅಂದ್ರೆ ಆಕ್ಚುಲಿ ನಾವು 7x - 42ನ್ನ ಯಾವ ರೀತಿ ಬಿಡಿಸ್ತೀವಪ್ಪ ಅಂದ್ರೆ 7 × x ಅಂತ ಬರಿತೀವಿ, -42ನ್ನ 7 × 6 ಅಂತ ಬಿಡಿಸ್ಬೋದು. ಎರಡರಲ್ಲೂ 7 ಕಾಮನ್ ಇದೆ, 7ನ್ನ ಕಾಮನ್ ತೆಗೆದ್ರೆ ಇಲ್ಲಿ x ಉಳಿತು, ಮೈನಸ್ ಇಲ್ಲಿ 6 ಉಳಿತು. ಹಾಗಾಗಿ 7 ಮತ್ತು x - 6 ಇವೆರಡೂ ಸಹ ಇಲ್ಲಿ ನಮಗೆ ಅಪವರ್ತನಗಳಾಗಿರ್ತವೆ. ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ತ್ರಿಪದೋಕ್ತಿಯನ್ನ ಗುರುತಿಸಿ ಅಂತ ಇದೆ. ನೋಡ್ರಿ, ಇಲ್ಲಿ ಎರಡೇ ಪದ ಇದಾವೆ, ಇದು ದ್ವಿಪದೋಕ್ತಿ ಆಗುತ್ತೆ. ಇಲ್ಲಿ 3 ಪದಗಳಿದಾವೆ, ಬೇರೆ ಬೇರೆ ಪದಗಳಿರ್ಬೇಕು, ಸಜಾತಿಯ ಪದಗಳಿರಬಾರ್ದು. ಇದು ತ್ರಿಪದೋಕ್ತಿ ಆಗುತ್ತೆ. PQR ಇದಿಷ್ಟು ಒಂದೇ ಪದ, ಇದು ಏಕಪದೋಕ್ತಿ ಆಗುತ್ತೆ ಇದು. ಸೊ ಇಲ್ಲಿ ಸಹ ಇದು ದ್ವಿಪದೋಕ್ತಿ ಆಗುತ್ತೆ, ಇದು ತ್ರಿಪದೋಕ್ತಿ ಆಗಲ್ಲ. ಹಾಗಾಗಿ ಇಲ್ಲಿ ತ್ರಿಪದೋಕ್ತಿ ಅಂದ್ರೆ ಆಪ್ಷನ್ ಬಿ ಮಾತ್ರ. 3 ಪದಗಳು ಪ್ಲಸ್ ಅಥವಾ ಮೈನಸ್ ಇಂದ ಬೇರ್ಪಟ್ಟಿರಬೇಕು, ಅದನ್ನ ನಾವು ತ್ರಿಪದೋಕ್ತಿ ಅಂತ ಕರಿತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. 8ರ ಘನ. ಘನ ಅಂದ್ರೇನು? 3 ಸಲ ಗುಣಿಸ್ಬೇಕು. 8 × 8 × 8 3 ಸಲ ಗುಣಿಸ್ಬೇಕು. 8 8 64 ಇಂಟು ಮತ್ತೆ 8, 8 4 32, 3 8 48, 3 51, 512 ಅನ್ನೋದು 8ರ ಘನ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 1 ರಿಂದ 6ರವರೆಗೆ 6 ಎಂಬುದು ಒಂದು ಮುಖದ ಮೇಲೆ ಒಂದು ಸಂಖ್ಯೆ ಬರೆದಿರುವ ದಾಳವನ್ನು ಒಮ್ಮೆ ಉರುಳಿಸಿದಾಗ, ನೋಡ್ರಿ, ಒಂದು ದಾಳವನ್ನು ಉರುಳಿಸಿದಾಗ ಅಂದ್ರೆ ಆ ದಾಳ ಈ ತರ ಕ್ಯೂಬ್ ಇದ್ದಂಗೆ ಇರುತ್ತೆ, ಹೌದಾ? ಈ ತರ ಕ್ಯೂಬ್ ಇದ್ದಂಗೆ. ಸೊ ಇದ್ರ ಮೇಲೆ 1, ಇದ್ರ ಮೇಲೆ 2, ಇದ್ರ ಮೇಲೆ 3, ಆ ಕಡೆ 4, ಕೆಳಗಡೆ 5, ಹಿಂದ್ಗಡೆ 6, ಒಟ್ಟು 6 ಸಂಖ್ಯೆ ಬರೆದಿರ್ತಾರೆ. ಇದನ್ನ ಉರುಳಿಸಿದಾಗ ನಮಗೆ ಬರ್ತಕ್ಕಂತಹ ಒಟ್ಟು ಫಲಿತಾಂಶ ಏನೇನೆಲ್ಲ ಸಾಧ್ಯತೆ ಇದೆ ಬರೋದಕ್ಕೆ? 1 ಬಿಡ್ಬೋದು ಮೇಲ್ಗಡೆ, ಇಲ್ಲಿ ಮೇಲೆ ಬರ್ತಕ್ಕಂಥ ಸಂಖ್ಯೆ 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು. ಸೊ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬರುತ್ತೆ.
ಹಾಗಾದ್ರೆ ಇದು ಎನ್ ಆಫ್ ಎಸ್ ಒಟ್ಟು ಎಷ್ಟಾಯ್ತಪ್ಪ ಅಂದ್ರೆ ಒಟ್ಟು ಸಾಧ್ಯತೆಗಳು 6 ಆಯ್ತು. ಈಗ ಅವರು ಸಂಭವನೀಯತೆ ಯಾವುದು ಕೇಳಿದಾರಪ್ಪ ಅಂದ್ರೆ ಫಲಿತಾಂಶ 5 ಪಡೆಯುವ ಸಂಭವನೀಯತೆ. 5 ಅಂತಂದ್ರೆ 5 ಒಂದು ಸಲ ಮಾತ್ರ ಬರುತ್ತೆ. ಹಾಗಾಗಿ ಎನ್ ಆಫ್ ಇ ಅಂದ್ರೆ ಇದು ಒಂದೇ ಒಂದು. ಹಾಗಾದ್ರೆ ಪ್ರಾಬಬಿಲಿಟಿ ಸಂಭವನೀಯತೆ ಪಿ ಆಫ್ ಇ ಇಸ್ ಈಕ್ವಲ್ ಟು ಇದನ್ನ ಎನ್ ಆಫ್ ಇ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಬರಿತೇವೆ. ಎನ್ ಆಫ್ ಇ ಅಂತಂದ್ರೆ 1 ಡಿವೈಡೆಡ್ ಬೈ 6 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗಿದೆ. ಇವುಗಳಲ್ಲಿ ಯಾವುದು ವಿಲೋಮ ಅನುಪಾತವನ್ನು ಸೂಚಿಸುತ್ತದೆ? ನೋಡ್ರಿ, ವಿಲೋಮ ಅನುಪಾತವನ್ನು ಸೂಚಿಸುತ್ತೆ ಅಂತಂದ್ರೆ ಯಾವುದನ್ನು ನಾವು ಅಂಶವನ್ನು ಛೇದವನ್ನಾಗಿ ಛೇದವನ್ನು ಅಂಶವನ್ನಾಗಿ ಬರಿತೇವೋ ಅದು ವಿಲೋಮಾನುಪಾತವನ್ನು ಆಕ್ಚುಲಿ ಸೂಚಿಸಬೇಕು. ಹಾಗಾಗಿ ಇಲ್ಲಿ ನೋಡೋಣ ಯಾವುದರಲ್ಲಿ ವಿಲೋಮಾನುಪಾತಗಳನ್ನು ಬರೆದಿದ್ದಾರೆ ಅಂತಕ್ಕಂಥದ್ದನ್ನು ಚೆಕ್ ಮಾಡೋಣ. ನೋಡಿ, ನಾವು ಅನುಪಾತವನ್ನು ಯಾವ ರೀತಿ ಬರಿತೇವಪ್ಪ ಅನ್ನೋ ಅನುಪಾತ ಬರ್ಕೋಬೇಕಾದ್ರೆ x1 ಇಲ್ಲಿ x1 y1 ಅಂತ ಬರ್ತದೆ. ಅದೇ ರೀತಿ ಇದು x2 y2 ಅಂತ ಬರ್ತದೆ. ಅಂದರೆ ಒಂದೇ ರೀತಿಯ ಅಂಶಗಳು ಇಲ್ಲಿ ಬರ್ತವೆ, ಇಲ್ಲಿ ಒಂದೇ ರೀತಿಯ ಅಂಶಗಳು ಬರ್ತವೆ. ಸೊ ಈಗ ನಾವು ಅನುಪಾತ ಬರೀಬೇಕಾದ್ರೆ ಒಂದೇ ರೀತಿಯ ಅಂಶಗಳನ್ನು ಇಲ್ಲಿ ಅನುಪಾತ ಮತ್ತು ಇದಕ್ಕೆ ಅನುಪಾತ ಬರಿತೀವಿ. ಈಗ ನಾವು ಸಾಮಾನ್ಯವಾಗಿ ನೇರ ಅನುಪಾತ ಬರೀಬೇಕಾದ್ರೆ x1 ಡಿವೈಡೆಡ್ ಬೈ x2 ಈಸ್ ಈಕ್ವಲ್ ಟು y1 ಡಿವೈಡೆಡ್ ಬೈ y2. ಇದು ನೇರ ಅನುಪಾತವನ್ನು ಬರೀತಕ್ಕಂತಹ ರೀತಿ. ಇದು ನೇರ ಅನುಪಾತ ಬರೀತಕ್ಕಂಥದ್ದು. ಇದನ್ನ ವಿಲೋಮಾನುಪಾತ ಬರೀಬೇಕು ಅಂದ್ರೆ ಹೆಂಗ್ ಬರೀಬೇಕು? x1 ಡಿವೈಡೆಡ್ ಬೈ x2 ಬರೆದು ಈಸ್ ಈಕ್ವಲ್ ಟು ಇದನ್ನ ಈ ತರ ಬರೆದಾಗ ವಿಲೋಮಾನುಪಾತವನ್ನು ಇನ್ನೊಂದನ್ನ ಉಲ್ಟಾ ಬರೀಬೇಕು. ಅಂದ್ರೆ y2 ಡಿವೈಡೆಡ್ ಬೈ y1 ಅಂತ ಬರಿತೀವಿ ನಾವು. ಹಾಗಾಗಿ ಇಲ್ಲಿ ನಾವು ಗುರುತಿಸ್ತಕ್ಕಂಥ ಉತ್ತರ x1 ಬೈ x2 ಇಸ್ ಈಕ್ವಲ್ ಟು y2 ಬೈ y1 ಬೇಕು. ನಮಗೆ ಆಪ್ಷನ್ ಸಿ ನಲ್ಲಿರ್ತಕ್ಕಂಥದ್ದು ಸರಿಯಾದಂತಹ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಹದಿಮೂರನೇ ಪ್ರಶ್ನೆ. ಒಂದು ಚೌಕಘನವು ಹೊಂದಿರುವ ಮುಖಗಳ ಸಂಖ್ಯೆ. ಚೌಕ ಘನ ಅಂತಂದಾಗ ನೋಡ್ರಿ, ಇದು ಒಂದು ತೋರಿಸ್ಬಿಡ್ತೀನಿ ಚೌಕ ಘನ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಇಲ್ಲಿ ಸ್ಟೂಡೆಂಟ್ಸ್ ನೋಡ್ರಿ, ಇದು ಚೌಕಘನ. ಸೊ ಮುಖ ಅಂತಂದ್ರೆ ಈ ಭಾಗ ಏನಿದೆಯಲ್ಲ ಇದನ್ನ ಒಂದು ಮುಖ ಅಂತ ಕರಿತೇವೆ ನಾವು. ಹಾಗಾಗಿ ಇಲ್ಲಿ ಒಂದು ಮುಖ ಇದೆ. ಸೊ ಇದು ಎರಡನೇ ಮುಖ, ಇದು ಮೂರನೇ ಮುಖ. ಈ ಭಾಗದಲ್ಲಿರ್ತಕ್ಕಂಥದ್ದು ಆ ಕಡೆ ನಾಲ್ಕನೇ ಮುಖ, ಈ ಕೆಳಗಡೆ ಭಾಗದಲ್ಲಿರ್ತಕ್ಕಂಥದ್ದು ಐದನೇ ಮುಖ, ಈ ಕಡೆ ಇರ್ತಕ್ಕಂಥದ್ದು ಆರನೇ ಮುಖ. ಒಟ್ಟು ಇದನ್ನ ಕರೆಕ್ಟಾಗಿ ತಿರುಗಿಸಿ ಹೇಳಿದ್ರೆ 6 ಮುಖಗಳು ನಮಗೆ ಕಾಣ್ತದೆ. ಸೊ ಹಾಗಾಗಿ ಚೌಕಘನದಲ್ಲಿ ಒಟ್ಟು ಎಷ್ಟು ಮುಖಗಳಿದಾವಪ್ಪ ಅಂತಂದ್ರೆ 6 ಮುಖಗಳಿದಾವೆ. ಆಪ್ಷನ್ ಅನ್ನು ನೋಡೋಣ. ಸೊ ಇಲ್ಲಿ ನಾವು ಆಪ್ಷನ್ ಅನ್ನು ನೋಡಿದಾಗ ಇಲ್ಲಿ ಒಟ್ಟು 6 ಮುಖಗಳಿದೆ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. 1a ಇಂಟು ಎ ನಲ್ಲಿ ಎ ಅಕ್ಷರದ ಬೆಲೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, 1 ಕೊಟ್ಟಿದ್ದಾರೆ, ಇದರ ಪಕ್ಕದಲ್ಲಿ ಎ ಇದೆ, ಇಂಟು ಎ ಇದನ್ನ ಗುಣಿಸಿದಾಗ ಎ ಅಕ್ಷರದ ಬೆಲೆ ಎಷ್ಟು ಬರುತ್ತೆ ಅಂತ. ಸೊ ಹಾಗಾಗಿ 1a ಇಂಟು ಎ ಇದನ್ನು ನಾವು ಗುಣಿಸ್ಬೇಕು ಅಂತಂದಾಗ ಇಲ್ಲಿ ಯಾವ ಸಂಖ್ಯೆ ಬರಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನ ನೋಡ್ಬೇಕೀಗ. ನೋಡೋಣ. ಸೊ ಇಲ್ಲಿ ಆಕ್ಚುಲಿ ಈ ಪ್ರಶ್ನೆನಲ್ಲಿ ಏನೋ ತಪ್ಪಿರಾಗಿದೆ. ಹಾಗಾಗಿ 1a ಇಂಟು ಎ ಅಂತ ಕೊಟ್ಟಾಗ ಇಲ್ಲಿ ಕೊಟ್ಟ ಮೇಲೆ 1a ಇಂಟು ಎ ಕೊಟ್ಟ ಮೇಲೆ ಉತ್ತರ ಕೊಡ್ಬೇಕಾಗಿತ್ತು ಇಲ್ಲಿ ಎಷ್ಟು ಬರಬೇಕು ಅಂತ. ಈ ಉತ್ತರ ಕೊಟ್ಟರೆ ಏನೇ ಬೆಲೆಯನ್ನು ಕಂಡುಹಿಡಿಯಬಹುದಾಯಿತು. ನೋಡ್ರಿ, ಎಗೆ ಅಕಸ್ಮಾತ್ 1 ಕೊಟ್ಟರೆ 1 ಇಂಟು 1 ಇಸ್ ಈಕ್ವಲ್ ಟು 11 ಬರುತ್ತೆ. ಅಕಸ್ಮಾತ್ ಎಗೆ 2 ಕೊಟ್ಟರೆ 12 ಇಂಟು 2 ಇಸ್ ಈಕ್ವಲ್ ಟು 24 ಬರುತ್ತೆ. ಎಗೆ 3 ಕೊಟ್ವಿ ಅಂತಂದರೆ 13 ಇಂಟು 3 13 ಮೂರಲಿ 39 ಬರುತ್ತೆ. ಸೊ ಏನೋ ಒಂದು ಉತ್ತರ ಇಲ್ಲಿ ಕೊಡಬೇಕಾಗಿತ್ತು. ಇದು ಕೊಟ್ಟಿದ್ರೆ ನಾವು ಇದನ್ನು ಕಂಡುಹಿಡಿಯಬಹುದಾಯಿತು ಎ ಬೆಲೆಯನ್ನು. ಹಾಗಾಗಿ ಎಗೆ ಯಾವ ಬೆಲೆ ಹಾಕಬೇಕು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ನಿರ್ದಿಷ್ಟತೆ ಇಲ್ಲ. ಹಾಗಾಗಿ ಈ ಪ್ರಶ್ನೆಯಲ್ಲೇ ಏನೋ ಸ್ವಲ್ಪ ಮಿಸ್ಟೇಕ್ ಇದೆ. ಈ ಪ್ರಶ್ನೆನ ಸರಿಯಾಗಿ ಉತ್ತರವನ್ನು ಬರೆಯೋಕ್ಕಾಗಲ್ಲ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 405000 ಇದರ ಸಾಮಾನ್ಯ ರೂಪ ಯಾವುದು? ವೈಜ್ಞಾನಿಕ ಸಂಕೇತ ರೂಪ. ನೋಡ್ರಿ, ವೈಜ್ಞಾನಿಕ ಸಂಕೇತ ರೂಪವನ್ನು ಬರೀಬೇಕಾದ್ರೆ 405000
0 0 4 0 ಇದಾವೆ ಇದ್ರ ಮುಂದೆ. ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ ಬಿಂದು ಇಲ್ಲಿರುತ್ತೆ ಅಂತ ಅರ್ಥ. ಈ ಬಿಂದುವನ್ನು ನಾವು ಇಲ್ಲಿಗೆ ತರಬೇಕು, ಮೊದಲನೇ ಸಂಖ್ಯೆಯ ಪಕ್ಕಕ್ಕೆ ತರಬೇಕು. ಎಷ್ಟು ಸ್ಥಾನವನ್ನು ಮುಂದಕ್ಕೆ ತರ್ತೀವಿ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಇಲ್ಲಿಂದ 1 2 3 4 5 6 ಸ್ಥಾನವನ್ನು ಇಲ್ಲಿ ತರ್ತಾ ಇದ್ದೀವಿ. ಹಾಗಾಗಿ ಮೊದಲನೇ ಸಂಖ್ಯೆಯನ್ನು ಬರೆದು ಬಿಂದುವನ್ನು ಇಟ್ಟು ಆಮೇಲೆ ಇಲ್ಲಿ 5 ಇರೋದ್ರಿಂದ 4.05 ಬರ್ಕೋಬೋದು ನಾವು. ಇಂಟು ಎಷ್ಟು ಸ್ಥಾನ ಈ ಕಡೆ ತಂದು ಅಷ್ಟು ಬರೀಬೇಕು. 1 2 3 4 5 6 6 ಸ್ಥಾನ ತಂದಿದ್ದೀವಿ. ಹಾಗಾಗಿ ಇದನ್ನು 10⁻6 ಅಂತೇಳಿ ನಾವು ಬರೀಬೋದು. ಹಾಗಾಗಿ 4.05 ಇಂಟು 10⁻6 ಅಂತಕ್ಕಂಥದ್ದು ಉತ್ತರ ಬಿ ಇದೆ. ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ತನ್ನ ಋಣಾನುಭವಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಯಾವುದು? ತನ್ನ ಋಣಾನುಭವಕ್ಕೆ ತಾನೇ ಸಮನಾಗಿರುವ ಭಾಗಲಬ್ಧ ಸಂಖ್ಯೆ ಅಂದರೆ ಅದರ ಋಣ ಸಂಖ್ಯೆಗೂ ಅದು ಸಮನಾಗಿರಬೇಕು. ಯಾವ್ದು ಸಮನಾಗಿರ್ತದೆ? 1ರ ಋಣ ಸಂಖ್ಯೆ ಅಂತಂದರೆ 1 ಅನ್ನೋದ್ರ ಇದರ ಋಣ ಸಂಖ್ಯೆ -1 ಆಗುತ್ತೆ, ಇದು ಸಮ ಆಗಲ್ಲ. -1ರ ಋಣ ಸಂಖ್ಯೆ ಅಂದರೆ 1 ಆಗುತ್ತೆ, ಇದು ಸಮ ಆಗಲ್ಲ. 0ಗೆ ಋಣ ಸಂಖ್ಯೆನೂ ಇಲ್ಲ, ಧನ ಸಂಖ್ಯೆನೂ ಇಲ್ಲ, ಇರೋದು ಒಂದೇ ಸಂಖ್ಯೆ. ಹಾಗಾಗಿ ಋಣ ಸಂಖ್ಯೆ ತಗೊಂಡ್ರು ಅಷ್ಟೇ, ಧನ ಸಂಖ್ಯೆ ತಗೊಂಡ್ರು ಅಷ್ಟೇ, ಅದು ಸಮನಾಗಿರ್ತಕ್ಕಂಥದ್ದು ಅದು 0 ಮಾತ್ರ. ಹಾಗಾಗಿ 5ಕ್ಕೂ ಸಹ -5 ಅನ್ನೋದು ಋಣ ಸಂಖ್ಯೆ ಬರುತ್ತೆ, ಸಮ ಆಗಲ್ಲ. ಸೊ 0 ಮಾತ್ರ ಸಾಧ್ಯ. ಸೊ ಈಗ ನೋಡ್ರಿ, ನೆಕ್ಸ್ಟ್ 2ನೇ ಮೇನ್ಗೆ ಹೋಗೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಈ ಲೆಕ್ಕಗಳನ್ನು ಬಿಡಿಸ್ಬೇಕು ಅಂದರೆ ಇಲ್ಲಿ ಜಾಗ ಸಾಕಾಗೋದಿಲ್ಲ. ಹಾಗಾಗಿ ನಾನು ಇದನ್ನು ಪವರ್ ಪಾಯಿಂಟಲ್ಲಿ ತಗೋತಾ ಇದ್ದೀನಿ, ಅಲ್ಲಿ ನಿಮಗೆ ಬಿಡಿಸಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈಗ ನೋಡ್ತಾ ಹೋಗೋಣ ಈ ಒಂದು ಸೆಕೆಂಡ್ ಮೈನ್ 1 ಅಂಕದ ಸರಳ ಉತ್ತರದ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತೇಳಿ. ಸೊ ಈಗ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ 1 ಅಂಕದ ಪ್ರಶ್ನೆಗಳು. 121 11 ಬೆಸ ಸಂಖ್ಯೆಗಳ ಮೊತ್ತವನ್ನಾಗಿ ವ್ಯಕ್ತಪಡಿಸಿ ಅಂತ ಇದೆ. ಸೊ ಇಲ್ಲಿ 11 ಬೆಸ ಸಂಖ್ಯೆಗಳ ಮೊತ್ತ ಅಂತಂದಾಗ ನಾವು ಯಾವಾಗಲೂ ಸಹ ನೋಡ್ರಿ, ಇಲ್ಲಿ ಎಷ್ಟು ಬೆಸ ಸಂಖ್ಯೆಗಳನ್ನು ಕೊಟ್ಟಿರ್ತಾರೋ 11 ಬೆಸ ಸಂಖ್ಯೆಗಳ ಮೊತ್ತ ಈಸ್ ಈಕ್ವಲ್ ಟು 11 ಸ್ಕ್ವಯರ್ಗೆ ಸಮ ಆಗಿರ್ತದೆ. ನೀವು 2 ಬೆಸ ಸಂಖ್ಯೆಗಳ ಮೊತ್ತ ತಗೊಂಡ್ರೂ ಸಹ ಅದು 2 ಸ್ಕ್ವಯರ್ಗೆ ಸಮ ಆಗಿರ್ತದೆ. 3 ಬೆಸ ಸಂಖ್ಯೆಗಳ ಮೊತ್ತ ತಗೊಂಡ್ರೂ ಸಹ ಅದು 3 ಸ್ಕ್ವಯರ್ಗೆ ಸಮನಾಗಿರ್ತದೆ. 1 ಬೆಸ ಸಂಖ್ಯೆಯ ಮೊತ್ತ 1 ಸ್ಕ್ವಯರ್ಗೆ ಸಮನಾಗಿರ್ತದೆ. ಚೆಕ್ ಮಾಡೋಣ ಬೇಕಾರೆ. 2 ಸ್ಕ್ವಯರ್ ಅಂದರೆ 4. 2 ಬೆಸ ಸಂಖ್ಯೆಗಳು ಅಂದರೆ ಯಾವುದು? 1 + 3 ಕೂಡಿಸಿದ್ರೆ 4 ಬರುತ್ತೆ. ನೋಡ್ರಿ, 2 ಬೆಸ ಸಂಖ್ಯೆಗಳ ಮೊತ್ತ 2 ಸ್ಕ್ವಯರ್ಗೆ ಸಮ. 3 ಬೆಸ ಸಂಖ್ಯೆಗಳ ಮೊತ್ತ 3 ಸ್ಕ್ವಯರ್ಗೆ ಸಮ. ಅಂದರೆ 3 ಸ್ಕ್ವಯರ್ ಅಂದರೆ 9. 3 ಬೆಸ ಸಂಖ್ಯೆಗಳು ಯಾವುದು? 1 + 3 + 5 = 9. ಅಂದರೆ ಎಷ್ಟು ಬೆಸ ಸಂಖ್ಯೆಗಳನ್ನು ತಗೊಂತೀವೋ ಅದು ಅಷ್ಟು ಬೆಸ ಸಂಖ್ಯೆಗಳ ಅಂಕಿಯ ವರ್ಗಕ್ಕೆ ಸಮನಾಗಿರ್ತದೆ. ಹಾಗಾಗಿ 11 ಬೆಸ ಸಂಖ್ಯೆಗಳ ಮೊತ್ತ = 11 ಸ್ಕ್ವಯರ್ ಆಗುತ್ತೆ. 11 ಬೆಸ ಸಂಖ್ಯೆಗಳು ಅಂದರೆ ಯಾವುವು? 1 + 3 + 5 + 7 + 9 + 11 + 13 ಪ್ಲಸ್ ಎಷ್ಟದು? 3 3 6 7 15 + 17 ಇವು 9 ಬೆಸ ಸಂಖ್ಯೆಗಳದು. ಇದರ ಮೊತ್ತ 11 ಸ್ಕ್ವಯರ್ ಅಂದರೆ 121. ಇದನ್ನು ಬೇಕಾದ್ರೆ ಕೂಡಿ ನೋಡ್ರಿ, ಅದು 121ಕ್ಕೆ ಸಮ ಆಗಿರುತ್ತೆ. ಕೂಡಿಸಿದ್ರೆ 121 = 121 ಬರುತ್ತೆ. ಇದು ಮೊತ್ತವನ್ನಾಗಿ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಸಂಖ್ಯೆಯನ್ನು ನೋಡೋಣ. ಸಮಾಂತರ ಚತುರ್ಭುಜದ ABCDಯಲ್ಲಿ ಕೋನ X ನ ಅಳತೆ. ನೋಡ್ರಿ, ಇದು ಸಮಾಂತರ ಚತುರ್ಭುಜ. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಅಭಿಮುಖ ಕೋನಗಳು ಸಮ ಆಗಿರ್ತವೆ. ಯಾವುವು? ಅಭಿಮುಖ ಕೋನಗಳು. ಕೋನ D ಅನ್ನೋದು ಕೋನ B ಗೆ ಸಮ, ಕೋನ C ಅನ್ನೋದು ಕೋನ A ಗೆ ಸಮ ಆಗಿರುತ್ತೆ. ಆದರೆ ಪಾರ್ಶ್ವಕೋನಗಳ ಮೊತ್ತ, ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳ ಮೊತ್ತ, ಪಾರ್ಶ್ವಕೋನಗಳು ಅನ್ನೋದಿಲ್ಲ, ಅದನ್ನ ಒಂದೇ ನಿಮಿಷ. ಸೊ ಇಲ್ಲಿ ಪಾರ್ಶ್ವಕೋನ ಅಲ್ಲ, ಅನುಕ್ರಮ. ಯಾವುದೇ ಎರಡು
ಅನುಕ್ರಮ ಕೋನಗಳ ಮೊತ್ತವನ್ನು ತಗೊಂಡಾಗ, ಯಾವುದೇ ಎರಡು ಅನುಕ್ರಮ ಕೋನಗಳ ಮೊತ್ತ ಇಸ್ ಈಕ್ವಲ್ ಟು 180 ಡಿಗ್ರಿಗೆ ಸಮ ಆಗಿರುತ್ತೆ. ಯಾವ್ಯಾವ ಅನುಕ್ರಮ ಕೋನಗಳು ಅಂದರೆ ನೋಡ್ರಿ, ಎ ಪ್ಲಸ್ ಬಿ ತಗೋಬಹುದು. ಎ ಪ್ಲಸ್ ಬಿ ಕೋನ ಎ ಪ್ಲಸ್ ಕೋನ ಬಿ ಕೂಡಿದ್ರೆ ಅದು 180 ಡಿಗ್ರಿಗೆ ಸಮ. ಕೋನ ಬಿ ಪ್ಲಸ್ ಕೋನ ಸಿ ಕೂಡಿಸಿದ್ರೆ ಅದು 180 ಡಿಗ್ರಿಗೆ ಸಮ. ಕೋನ ಸಿ ಪ್ಲಸ್ ಕೋನ ಡಿ ಕೂಡಿಸಿದ್ರೆ ಅದು 180 ಡಿಗ್ರಿಗೆ ಸಮ. ನೋಡ್ರಿ, ಇವೆಲ್ಲವೂ 180 ಡಿಗ್ರಿಗೆ ಸಮ. ನಮಗೆ ಬಿ ಗೊತ್ತು, ಸಿ ಕಂಡುಹಿಡಿಬೇಕು. ಹಾಗಾಗಿ ಇಲ್ಲಿ ಕೋನ ಎಕ್ಸ್ ಅನ್ನೋದೇ ಸಿ ಇರ್ತಕ್ಕಂಥದ್ದು. ಹಾಗಾಗಿ ನಾವು ತಗೋಬೇಕು ಕೋನ ಬಿ ಪ್ಲಸ್ ಕೋನ ಸಿ ಇವೆರಡರ ಮೊತ್ತ 180 ಡಿಗ್ರಿಗೆ ಸಮ. ಬಿ ಅಂದರೆ 100 ಡಿಗ್ರಿ ಪ್ಲಸ್ ಸಿ ಅಂದರೆ ಎಕ್ಸ್ ಡಿಗ್ರಿ, ಇದು 180 ಡಿಗ್ರಿಗೆ ಸಮ. ಈ ಎಕ್ಸ್ ಅನ್ನು ಇಲ್ಲೇ ಇಟ್ಕೊಂಡು 100 ಡಿಗ್ರಿನ ಆ ಕಡೆ ಕಳಿಸ್ರಿ. ಎಕ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 100 ಡಿಗ್ರಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಕಳೆದ್ರೆ ನಮಗೆ ಇಲ್ಲಿ 80 ಡಿಗ್ರಿ ಬರುತ್ತೆ. ಇದು ಎಕ್ಸ್ನ ಬೆಲೆ ಆಗಿದೆ. ಮುಂದಿನ ಲೆಕ್ಕ ನೋಡೋಣ. ಒಂದು ಘನದ ಉದ್ದ ಎಲ್ಲಿರುವಂತೆ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಘನ ಅಂತಂದಾಗ ನಾವು ನಾರ್ಮಲ್ ಆಗಿ ಘನ ಈ ರೀತಿ ನೋಡ್ತೇವೆ. ಸೊ ನಾವು ಯಾವುದೇ ಒಂದು ಘನವನ್ನು ತೆಗೆದುಕೊಂಡಾಗ ಎಲ್ಲ ಬಾಹುಗಳು ಎ ಅಂತ ತಗೊಂಡಿರ್ತೀವಿ. ಎ ಅಂತ ತಗೊಂಡಾಗ ಇಲ್ಲಿ ನಮಗೆ ಎಲ್ ಅಂತ ಕೊಟ್ಬಿಟ್ಟಿದ್ದಾರೆ. ಎಲ್ಲವೂ ಸಹ ಎಲ್ ಆಗಿದ್ದಾವೆ. ಅಂದರೆ ಎ ಇಸ್ ಈಕ್ವಲ್ ಟು ಎಲ್ ಅಂತ ಕೊಟ್ಟಿದ್ದಾರೆ ಅವರು. ಸೊ ಹಾಗಾಗಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಏನಿದೆ, ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು 6a² ಆಗಿರುತ್ತೆ. ಇಲ್ಲಿ 6 ಎಲ್ ಎ ಬದಲಿಗೆ ಎಲ್ ಇರೋದ್ರಿಂದ L² ಸಮ ಆಗ್ತದೆ. ಅದೇ ರೀತಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೋಡ್ರಿ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಸುತ್ತ ಇರ್ತಕ್ಕಂಥವು 4, ಇದೊಂದು ಇದ್ರ ಹಿಂದ್ಗಡೆದೊಂದು ಇದ್ರ ಪಕ್ಕದೊಂದು, ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ. ಪೂರ್ಣ ಅಂದ್ರೆ ಈ 4 ಜೊತೆಗೆ ಈ ಮೇಲೆ ಮತ್ತೆ ಕೆಳಗೆ ಟಾಪು ಮತ್ತು ಬಾಟಮ್ ಎರಡು ಸೇರ್ಕೊಂತದೆ. ಹಾಗಾಗಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಕೇವಲ ಸುತ್ತ ಇರೋ 4, ಅದು 4a² ಆಗುತ್ತೆ. ಹಾಗಾಗಿ 4a ಬದಲಿಗೆ ಎಲ್ ಹಾಕಿದ್ರೆ 4l². ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಿದೆ. 3:4 ಅನುಪಾತವನ್ನು ಶೇಕಡಾ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, 3:4 ನಾವು ಇದನ್ನ ಭಿನ್ನರಾಶಿ ರೂಪದಲ್ಲಿ ಬರೆದಾಗ 3/4 ಆಗುತ್ತೆ. ಸೊ ಇದನ್ನ ನಾವು ಶೇಕಡಾ ಕ್ರಮಕ್ಕೆ ಬರೀಬೇಕು ಅಂದ್ರೆ 3/4 ಇಂಟು 100. ಯಾವುದೇ ಸಂಖ್ಯೆಯನ್ನು ಶೇಕಡಾ ಕ್ರಮಕ್ಕೆ ಗುಣಾಕಾರ ಮಾಡ್ಕೋಬೇಕಾದ್ರೆ 100ರಿಂದ ಗುಣಿಸ್ಬೇಕು. 4 1 4 25 ಭಾಗ ಆಗ್ತದೆ. 25 ಇಂಟು 3 ಗುಣಿಸಿದ್ರೆ 75%. ಇದು 3:4 ನಾವು ಶೇಕಡಾ ಕ್ರಮದಲ್ಲಿ ಬರೆದಂತಹ ವಿಧಾನ ಆಗಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಈ ಸಮೀಕರಣ ಬಿಡಿಸಿರಿ ಅಂತ ಇದೆ. 5x + 9 = 5 + 3x. ಸಮೀಕರಣವನ್ನು ನಾವು ಬಿಡಿಸಬೇಕಾದ್ರೆ x ಇರ್ತಕ್ಕಂಥವನ್ನೆಲ್ಲ ಒಂದ್ ಕಡೆ ತಂದ್ಕೋಬೇಕು. 5x + 9 = 5 + 3x ಇದೆ. x ಇರೋದನ್ನ ಒಂದ್ ಕಡೆ ತರೋಣ, ಬರೀ ಸಂಖ್ಯೆಗಳನ್ನ ಒಂದ್ ಕಡೆ ತರೋಣ. ಸಜಾತಿಯ ಪದಗಳಿದು. ಈ 3x ಅನ್ನ ಈಕ್ವಲ್ಸ್ ಇಂದ ಈ ಕಡೆ ತಗೊಂಡಾಗ +3x ಇದ್ದು -3x ಆಗುತ್ತೆ. 5 ಇಲ್ಲೇ ಇಟ್ಕೋಬೇಕು ಈಕ್ವಲ್ಸ್ ಇಂದ ಆ ಕಡೆ. 9ನ್ನ ಈಕ್ವಲ್ಸ್ ಇಂದ ಆ ಕಡೆ ಕಳಿಸಿದ್ರೆ -9 ಆಗುತ್ತೆ. 5x ಅಲ್ಲಿ 3x ಅನ್ನ ಕಳೆದ್ರೆ 2x ಆಗುತ್ತೆ. 5ರಲ್ಲಿ 9ನ್ನ ಕಳೆಯಕ್ಕಾಗಲ್ಲ, ಅಂದ್ರೆ 9ರಲ್ಲಿ 5 ಕಳಿಬೇಕು, 4 ಬರುತ್ತೆ. ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್. x ಅನ್ನ ಇಲ್ಲೇ ಉಳಿಸ್ಕೊಳ್ರಿ, 2ನ್ನ ಆ ಕಡೆ ಕಳಿಸ್ರಿ, -4. x ಜೊತೆಗೆ ಇದು ಇಂಟು ಗುಣಾಕಾರ ಆಗಿರೋದ್ರಿಂದ ಇಲ್ಲಿ ಛೇದಕ್ಕೆ ಹೋಗ್ತದೆ, ಭಾಗಾಕಾರ ಆಗುತ್ತೆ. 2 1 2 2 x = -2 ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. x + a × x + b = x² + a + b + ab. ಈ ನಿತ್ಯ ಸಮೀಕರಣವನ್ನು ಬಳಸಿ 2x + 5y ಮತ್ತೆ 2x + 3y ಇದರ ಇಲ್ಲಿ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತಿದೆ. ಸೊ ಈಗ ಇದರ ಗುಣಲಬ್ಧವನ್ನು ಕಂಡುಹಿಡಿಬೇಕು ನಾವು. ಸೊ ಗುಣಲಬ್ಧ ಕಂಡುಹಿಡಿಬೇಕು ಅಂದ್ರೆ ಈ ಸೂತ್ರವನ್ನು ಫಸ್ಟ್ ಬರ್ಕೋತೀನಿ ನಾನು. x + a × x + b = x² + a + b × x + ab ಅಂತ ಇದೆ. ಸೊ ಇದನ್ನ ನಾವು ಈಗ ಗುಣಾಕಾರವನ್ನು ಕಂಡುಹಿಡಿಬೇಕು.
ಸೊ ಇಲ್ಲಿ ನಮಗೆ ಇದನ್ನು 2x + 5y ನಾವಿಲ್ಲಿ ಹಾಕೋಬೇಕು. ಇಲ್ಲಿ x + a ಇರೋ ಜಾಗಕ್ಕೆ 2x + 5y ಹಾಕೋಬೇಕು. ಸೊ ಈಗ 2x + 5y, x ಇರೋ ಜಾಗದಲ್ಲಿ 2x ಇದೆ, a ಇರೋ ಜಾಗದಲ್ಲಿ 5y ಇದೆ. ಅದೇ ರೀತಿ 2x ಇರೋ ಜಾಗದಲ್ಲಿ 2x ಇದೆ, b ಇರೋ ಜಾಗದಲ್ಲಿ 3y ಇದೆ. = x ಇರೋ ಜಾಗದಲ್ಲೆಲ್ಲ 2x ಹಾಕೊಂತ ಬರಬೇಕು. ಇಲ್ಲಿ 2x ಹೋಲ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ a ಅಂದರೆ 5y ಇದೆ, ಪ್ಲಸ್ b ಅಂದರೆ 3y ಇದೆ, ಇಂಟು x ಇರೋ ಜಾಗಕ್ಕೆ 2x ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಪ್ಲಸ್ಸಿಗೆ ಪ್ಲಸ್ ಹಾಕಬೇಕು. ಇಲ್ಲಿರೋ ಪ್ಲಸ್ಸು a ಅಂತಂದರೆ 5y ಇದೆ, ಇಂಟು ಬಿ ಅಂದರೆ 3y. ಎ ಬಿ ಜಾಗದಲ್ಲಿ a ಇಂಟು ಬಿ ಹಾಕ್ಬೇಕಿಲ್ಲ ಇದಕ್ಕೆ ಇವೆರಡಕ್ಕೂ ಸಹ. ಸೊ ಈಗ 2x ಹೋಲ್ ಸ್ಕ್ವೇರ್ ಅಂದರೆ ಅರ್ಥ ನೋಡ್ರಿ, 2x ಹೋಲ್ ಸ್ಕ್ವೇರ್ ಅಂದರೆ 2x ಅನ್ನು 2 ಸಲ ಗುಣಿಸು ಅಂತ. 2x ಇಂಟು 2x ಅಂತ ಗುಣಿಸಿದರೆ ನೀವು ಇದನ್ನು 2 4 x ಇಂಟು x ಅಂದರೆ x ಸ್ಕ್ವೇರ್ ಅಂದರೆ 4x² ಆಯ್ತು ಇದು. ಪ್ಲಸ್ 5y + 3y, ಎರಡು ಸಜಾತಿಯ ಪದಗಳಿವೆ, ಎರಡನ್ನು ಕೂಡಿಸಿದ್ರೆ 8y ಆಯಿತು. ಇಂಟು 2x ಇದನ್ನು ಗುಣಿಸ್ಕೋಬೇಕು. ಇಂಟು ಇಲ್ಲಿ ಬ್ರ್ಯಾಕೆಟ್ ಅಂದ್ರೆ ಅರ್ಥ ಇಂಟು ಅಂತ. ಪ್ಲಸ್ ಇದನ್ನು ಗುಣಿಸ್ಕೋಬೇಕು. 5 ಇಂಟು 3 5 3 15 y ಇಂಟು y ಅಂದರೆ y² ಆಯಿತು. ನೋಡೋಣ ಈಗ ಫೈನಲ್ ಉತ್ತರ 4x² ಪ್ಲಸ್ ಇವೆರಡನ್ನು ಗುಣಿಸಿದ್ರೆ 8 2 16 x ಇಂಟು y ಅಂದರೆ xy ಪ್ಲಸ್ 15 y². ನೋಡ್ರಿ ಇದು ಇದರ ಗುಣಲಬ್ಧ ಆಗಿರ್ತಕ್ಕಂಥದ್ದು. ಇಲ್ಲಿ ನೀವು ಬರೀಬಹುದು 2x + 5y ಇಂಟು 2x + 3y ಇದರ ಗುಣಲಬ್ಧ ಇಷ್ಟ ಆಗಿದೆ ಅಂತೇಳಿ ನೀವು ಬರೀಬಹುದು. ಮುಂದಿನ ಪ್ರಶ್ನೆ ನೋಡೋಣ. ಅವಿಭಾಜ್ಯ ಅಪವರ್ತನ ವಿಧಾನದಿಂದ 27,000ದ ಘನಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. 27,000 ಅವಿಭಾಜ್ಯ ಅಪವರ್ತನ ಅಂದರೆ ನೋಡ್ರಿ, ಅವಿಭಾಜ್ಯ ಸಂಖ್ಯೆಗಳನ್ನು ಮಾತ್ರ ಬಳಸಬೇಕು. ಯಾವ್ಯಾವುದು ಅವಿಭಾಜ್ಯ ಸಂಖ್ಯೆ ಅಂತಂದರೆ 2 3 ಅಂದರೆ ಯಾವುದೇ ಸಂಖ್ಯೆಯಿಂದ ಭಾಗ ಆಗಬಾರ್ದು. 1 ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟು ಬೇರೆ ಯಾವುದರಿಂದನೂ ಭಾಗ ಆಗಬಾರ್ದು. ಅಂಥ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು. 2 ಬರುತ್ತೆ, 3 ಬರುತ್ತೆ, 4 ಬರಲ್ಲ, ಯಾಕೆಂದರೆ 4 2ರಿಂದ ಭಾಗ ಆಗುತ್ತೆ. 5 ಬರುತ್ತೆ, 6 ಬರಲ್ಲ, 7 ಬರುತ್ತೆ, 8 ಬರಲ್ಲ, 9 ಬರಲ್ಲ, 10 ಬರಲ್ಲ, ಯಾಕೆಂದರೆ ಅವೆಲ್ಲ ಬೇರೆ ಬೇರೆ ಸಂಖ್ಯೆಯಿಂದ ಭಾಗ ಆಗ್ತವೆ. 11 ಬರುತ್ತೆ, 12 ಬರಲ್ಲ, 13 ಬರುತ್ತೆ, 14 15 16 ಬರಲ್ಲ, 17 ಬರುತ್ತೆ, 18 ಬರಲ್ಲ, 19 ಬರುತ್ತೆ, 20 ಬರಲ್ಲ, 21 ಬರಲ್ಲ, 22 ಬರಲ್ಲ, 23 ಬರುತ್ತೆ. ನೋಡ್ರಿ ಈ ಥರ ಇವು ಅವಿಭಾಜ್ಯ ಸಂಖ್ಯೆಗಳು. ಇವು ನೆನಪಿರ್ಲಿಂದ ತೋರಿಸ್ತಾ ಇದ್ದೀನಿ ನಾನು. ಹಾಗಾಗಿ ಇವನ್ನು ಮಾತ್ರ ಬಳಸಿ 27,000ವನ್ನು ಭಾಗಿಸ್ಬೇಕು ನಾವು. ನೋಡ್ರಿ 27,000ವನ್ನು ನಾವು ಅಪವರ್ತನ ವಿಧಾನದಿಂದ ಭಾಗಿಸ್ತಾ ಹೋದ್ರೆ ಹಿಂಗೆ ಮೊದಲು ಚಿಕ್ಕ ಸಂಖ್ಯೆ 3ರಿಂದ ಭಾಗ ಆಗುತ್ತೆ ಅಂತ ತಗೊಳ್ಳೋಣ. 3ರಿಂದ 3 3 9 27 0 0 0 3 0 0 3 0 0 3 0 ಮತ್ತೆ 3 3 9 3 0 0 3 0 0 3 0 0 ಮತ್ತೆ 3ರಿಂದ 3 1 3 3 0 0 3 0 0 3 0 0. ನೆಕ್ಸ್ಟ್ 0 ಇರೋದ್ರಿಂದ ಅದು 5ರಿಂದನೂ ಭಾಗ ಆಗುತ್ತೆ, 2ರಿಂದನೂ ಭಾಗ ಆಗುತ್ತೆ. ಫಸ್ಟ್ 5ರಿಂದನೇ ಭಾಗಿಸ್ಬಿಡೋಣ. 5 2 10 5 0 0 ಮತ್ತೆ 5ರಿಂದ 5 4 20 5 0 0 ಮತ್ತೆ 5ರಿಂದ 5 8 40. ಈಗ 2ರಿಂದ ಭಾಗ ಆಗುತ್ತೆ. 2 4 8 2 2 4 2 1 2. ನೋಡ್ರಿ ಇವು ಅವಿಭಾಜ್ಯ ಸಂಖ್ಯೆಗಳನ್ನು ಉಪಯೋಗಿಸಿ ಬರೆದಿದ್ದೇನೆ ನಾನು. 27,000 = 3 × 3 × 3 ಇಂಟು 5 × 5 × 5 3 ಸಲ ಬಂದಿದೆ, ಇಂಟು 2 × 2 × 2 3 ಸಲ ಬಂದಿದೆ. ಈಗ ಘನಮೂಲವನ್ನು ಕಂಡುಹಿಡಿಯಬೇಕು. ಇದಕ್ಕೆ ಕ್ಯೂಬ್ ರೂಟನ್ನು ಹಾಕಬೇಕು. 27,000 ಇದಕ್ಕೆ ಕ್ಯೂಬ್ ರೂಟ್ ಹಾಕಬೇಕು. ಸೊ ಇಲ್ಲೂ ಸಹ ಬಲಗಡೆನೂ ಕ್ಯೂಬ್ ರೂಟ್ ಹಾಕಬೇಕು. 3 × 3 × 3ನ್ನು 3 ಕ್ಯೂಬ್ ಅಂತ ಬರಿತೇವೆ. 5 × 5 × 5ನ್ನು 5ರ ಘನ ಅಂತ ಬರಿಬೋದು. ಇಂಟು 2 × 2 × 2ನ್ನು 2 ಕ್ಯೂಬ್ ಅಂತ ಬರಿಬೋದು. ಇಲ್ಲಿ ಕ್ಯೂಬ್ಗಳೇನಿದಾವೋ ಇವೆಲ್ಲ ಕ್ಯೂಬ್ಗಳು ಕ್ಯೂಬ್ ರೂಟ್ ಜೊತೆಗೆ ಕ್ಯಾನ್ಸಲ್ ಆಗ್ತದೆ. ಉಳಿತಕ್ಕಂಥದ್ದು 3 × 5 × 2 ಮಾತ್ರ ಉಳಿಯುತ್ತೆ. ಇದನ್ನು ಗುಣಿಸಿದರೆ 5 3 15 15 2 30. ಅಂದರೆ ಘನಮೂಲ ಯಾವುದ್ರದ್ದು 27,000ದ ಘನಮೂಲ 30 ಅಂತ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ತಂಪು ಪಾನೀಯ ಕಾರ್ಖಾನೆಯೊಂದರಲ್ಲಿ ಒಂದು ಯಂತ್ರವು 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಹಾಗಾದರೆ 5 ಗಂಟೆಯಲ್ಲಿ ಅದು ಎಷ್ಟು ಸೀಸೆಗಳನ್ನು ತುಂಬುತ್ತದೆ ಅಂತ ಪ್ರಶ್ನೆ ಇದೆ. ಸೊ ನೋಡ್ರಿ, ಇದನ್ನ ಎರಡು ರೀತಿನಲ್ಲಿ ಮಾಡ್ಬೋದು, ನಾರ್ಮಲ್ ಆಗಿ ಮಾಡ್ಬೋದು, ಅನುಪಾತ ತಗೊಂಡು ಮಾಡ್ಬೋದು. ಮೊದಲು ಅನುಪಾತ ತಗೊಂಡ್ರೆ 6 ಗಂಟೆಗಳಲ್ಲಿ 840 ಸೀಸೆಗಳನ್ನು ತುಂಬುತ್ತದೆ. ಅದೇ ರೀತಿ 5 ಗಂಟೆಗಳಲ್ಲಿ ಎಕ್ಸ್ ಗೊತ್ತಿಲ್ಲ ಎಕ್ಸ್ ಸೀಸೆಗಳನ್ನು ತುಂಬುತ್ತದೆ ಅಂತ ತಗೊಂಡ್ರೆ ಇಲ್ಲಿ ಗಂಟೆ ಇದಕ್ಕೆ ನಾವು ಅನುಪಾತವನ್ನು ಬರೀಬೇಕು. 6:5 ಇಸ್ ಈಕ್ವಲ್ ಟು, ಇದು ನೇರ ಅನುಪಾತ ಆಗಿರೋದ್ರಿಂದ 840 ಎಕ್ಸ್ ಅಂತ ಬರೀತೀವಿ. ಒಳಪದಗಳ ಗುಣಾಕಾರ ಹೊರಪದಗಳ ಗುಣಾಕಾರಕ್ಕೆ ಸಮ ಆಗಿರ್ತದೆ. ಹಾಗಾಗಿ ಎಕ್ಸ್ ಇಂಟು 6 ಅಂತಕ್ಕಂಥದ್ದು ಇಸ್ ಈಕ್ವಲ್ ಟು 5 ಇಂಟು 840. ಎಕ್ಸ್ ಅನ್ನ ಇಲ್ಲೇ ಉಳಿಸ್ಕೊಳ್ರಿ, 6 ಆ ಕಡೆ ಕಳಿಸ್ರಿ. 5 ಇಂಟು 840 ಡಿವೈಡೆಡ್ ಬೈ 6. 6ರಿಂದ 840 ಭಾಗ ಆದರೆ ಭಾಗಿಸ್ಬೇಕು. 6 1 6, ಇಲ್ಲಿ 6 1 6, 6 4 24 0. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 5 ಇಂಟು 140. ಸೊ ಅಲ್ಲಿಗೆ ಇದನ್ನು ಗುಣಿಸಿದ್ರೆ 5 0 0, 5 4 20ಕ್ಕೆ 0 2, 5 1 5 2 7. ಒಟ್ಟು 700 ಬಂತು. ಅಂದರೆ 700 ಸೀಸೆಗಳನ್ನು ಅದು ತುಂಬುತ್ತದೆ. ಎಷ್ಟು ಗಂಟೆಗಳಲ್ಲಿ? 5 ಗಂಟೆಗಳಲ್ಲಿ. ಬರಿಬೇಕು ನೀವು ಲಾಸ್ಟಿಗೆ ಆನ್ಸರ್. 5 ಗಂಟೆಗಳಲ್ಲಿ 700 ಸೀಸೆಗಳನ್ನು ತುಂಬುತ್ತದೆ ಅಂತ ಬರೀಬೇಕು. ವಾಕ್ಯ ರೂಪದಲ್ಲಿ ಕೇಳಿದಾಗ ವಾಕ್ಯ ರೂಪದಲ್ಲೇ ಆನ್ಸರ್ ಬರೀಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿನ ಬೆಲೆಗಳಿಗೆ ಸೂಕ್ತ ಪ್ರಮಾಣದೊಂದಿಗೆ ನಕ್ಷೆ ಎಳೆಯಿರಿ ಅಂತ ಇದೆ. ಸೊ ಈಗ ಇದಕ್ಕೆ ನಾವು ನಕ್ಷೆಯನ್ನು ಎಳಿಬೇಕು. ನೋಡ್ರಿ, ಈ ನಕ್ಷೆಯನ್ನು ತಗೊಂಡಿದ್ದೇನೆ. ಸೊ ಇಲ್ಲಿ ವೈ ಅಕ್ಷದಲ್ಲಿ ದೂರ ತಗೋಬೇಕು, ಎಕ್ಸ್ ಅಕ್ಷದಲ್ಲಿ ಸಮಯ ತಗೋಬೇಕು. ಇಲ್ಲಿ ಸಮಯ 6 7 8 9 ಇದೆ, ಇದು ಎಕ್ಸ್ ಅಕ್ಷದಲ್ಲಿ ತಗೋಬೇಕು. ಸೊ ಇಲ್ಲಿ 0 ಅಂತ ತಗೊಂಡ್ರೆ ಇಲ್ಲಿ ನಾವು 1 2 3 ಕೊಡ್ತಾ ಹೋದ್ರೆ ಜಾಗ ಸಾಲಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದ್ರೆ ಇದನ್ನ ಕಂಪ್ರೆಸ್ ಮಾಡಿಬಿಟ್ಟು ಇಲ್ಲಿ 6, ಇಲ್ಲಿಂದ 7 8 9 10 11 ಈ ರೀತಿ ತಗೊಂಡಿದ್ದೇನೆ. ಸೊ ಈಗ ನಮಗೆ ಇಲ್ಲಿ ವೈ ಅಕ್ಷದಲ್ಲಿ 40 50 120 160 ಇದೆ. 0ಇಂದ ತಗೊಂಡಿರೋದ್ರಿಂದ ನಮಗೆ 160 ಸಿಗಬೇಕು ಅಂದರೆ ಒಂದೊಂದು ಸೆಂಟಿಮೀಟರ್ಗೆ 20 20ನ್ನ ಇಟ್ಕೊಂತ ಹೋಗ್ಬೇಕು. 40 60 80 100 120 140 160. ನೋಡ್ರಿ, ಇಷ್ಟು ಸಾಕು, 160 ಸಾಕು ನಮಗೆ. 160ಕ್ಕೆ ಕೊನೆ ಇರೋದು. ಈಗ 6 ಗಂಟೆಯಲ್ಲಿ 40 ನಿಮಿಷ ಅಂದರೆ ಇದನ್ನ 6,40 ಇದು ನಿರ್ದೇಶಾಂಕ. ಇದು 7ರಲ್ಲಿ 50, ಇದು 8ರಲ್ಲಿ 120, ಇದು 9ರಲ್ಲಿ 160. ಈ ಥರ ನಾವು ಬಿಂದುಗಳನ್ನು ಗುರುತಿಸಬೇಕು. ನೋಡ್ರಿ, 6 ಗಂಟೆಯಲ್ಲಿ 40 ಅಂದರೆ 6 ಗಂಟೆಯಲ್ಲಿ 40 ಅಂದರೆ ಇಲ್ಲಿ ಬರ್ತದೆ. ಸೊ ಈ ಬಿಂದುವನ್ನು ನಾವು ಗುರುತಿಸ್ಕೋಬೇಕು. ನೆಕ್ಸ್ಟ್ 7 ಗಂಟೆಯಲ್ಲಿ 50 ಅಂತಂದರೆ 40 ಮತ್ತು 60ರ ಮಧ್ಯ ಬರುತ್ತೆ. ಸೊ ಹಾಗಾಗಿ 50 ಇರೋದ್ರಿಂದ ಮಧ್ಯ ಬಿಂದು ಇಲ್ಲಿ ಗುರುತಿಸ್ಕೋಬೇಕು. ನೆಕ್ಸ್ಟ್ 8 ಗಂಟೆಯಲ್ಲಿ ಅಂದರೆ 120, 8 ಗಂಟೆಯಲ್ಲಿ 120 ಅಂದರೆ ಇಲ್ಲಿ ಈ ಬಿಂದುವನ್ನು ಗುರುತಿಸ್ಕೋಬೇಕು. ನೆಕ್ಸ್ಟ್ 9 ಗಂಟೆಯಲ್ಲಿ 160, 9 ಗಂಟೆಯಲ್ಲಿ 160 ಅಂತಂದಾಗ ನಾವು ಈ ಬಿಂದುಗಳನ್ನು ಗುರುತಿಸ್ಕೋಬೇಕು. ಸೊ ಈ ಬಿಂದುಗಳನ್ನು ನಾವು ಸ್ಕೇಲನ್ನು ಉಪಯೋಗಿಸಿ ನೀವೇನು ಮಾಡಬೇಕು? ಸೇರಿಸ್ತಾ ಹೋಗಬೇಕು. ಸೊ ಈಗ ಅದನ್ನು ಸೇರಿಸೋಣ. ಸೊ ಈಗ ನಾವು ಎಲ್ಲ ಬಿಂದುಗಳನ್ನು ಗುರುತಿಸ್ಕೊಂಡಿದ್ದೇವೆ. ಮೊದಲು ಒಂದೊಂದೇ ಬಿಂದುವನ್ನು ಸೇರಿಸ್ತಾ ಹೋಗೋಣ. ಸೊ ಇಲ್ಲಿ ಇದು ಮೊದಲು 2 ಬಿಂದುಗಳು, ಆನಂತರ 2 ಬಿಂದುಗಳು, ಆನಂತರ 2 ಬಿಂದುಗಳು. ಸೊ ಇವುಗಳನ್ನು ಸೇರಿಸಿದ್ದೇವೆ. ಈ ರೀತಿ ನಮಗೆ ನಕ್ಷೆ ಸಿಗುತ್ತೆ. ಸೊ ಅದಾದ ನಂತರ ನೀವು ಇಲ್ಲಿ ಅಳತೆಯನ್ನು ಬರೀಬೇಕು. ಸೊ ಅಳತೆ ಎಕ್ಸ್ ಅಕ್ಷದಲ್ಲಿ ನೋಡ್ರಿ, ಎಕ್ಸ್ ಅಕ್ಷದಲ್ಲಿ ನಾವು ಅಳತೆಯನ್ನು ಎಷ್ಟು ಇಟ್ಕೊಂಡಿದ್ದೀವಪ್ಪ ಅಂದರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಗಂಟೆ. ಯಾಕೆಂದರೆ 1 AM ಅಂತ ಇಟ್ಕೊಂಡಿದ್ದೀವಿ, 1 AM ಅಂತ ಕೊಡ್ಬೋದು 1 ಗಂಟೆನ. ಅದೇ ವೈ ಅಕ್ಷದಲ್ಲಿ ಚೇಂಜ್ ಮಾಡಿದ್ದೀವಿ ನಾವು. ವೈ ಅಕ್ಷದಲ್ಲಿ ಬರೀಬೇಕಾದ್ರೆ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 20 ಕಿಲೋಮೀಟರ್ಗಳನ್ನು ಇಟ್ಟಿದ್ದೀವಿ, 20 ಕಿಲೋಮೀಟರ್ ಅಂತೇಳಿ. ಸೊ ಈ ಥರ ಅಳತೆಯನ್ನು ಮಾತ್ರ ಕಂಪಲ್ಸರಿ ಬರೀರಿ ನೀವು. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ಘನಾಕೃತಿ 5 ಮುಖಗಳನ್ನು ಹೊಂದಿದೆ.
ಮತ್ತೆ 5 ಮುಖಗಳು ಮತ್ತೆ 9 ಅಂಚುಗಳನ್ನು ಹೊಂದಿದೆ. ಆಯ್ಲರ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಮುಖಗಳ ಸಂಖ್ಯೆ ಅಂತ ತಾವು ತಗೊಂಡಾಗ ನೋಡ್ರಿ, ಮುಖಗಳ ಸಂಖ್ಯೆಯನ್ನು ಎಫ್ ಅಂತ ತಗೊಂತೀವಿ, 5 ಅಂತ ಕೊಟ್ಟಿದ್ದಾರೆ. ಅಂಚುಗಳ ಸಂಖ್ಯೆ ಕೊಟ್ಟಿದ್ದಾರೆ, ಅಂಚುಗಳ ಸಂಖ್ಯೆ E is equal to 9 ಅಂತ ಕೊಟ್ಟಿದ್ದಾರೆ. ನಾವೀಗ ಏನನ್ನ ಕಂಡುಹಿಡಿಯಬೇಕು? ಶೃಂಗಗಳ ಸಂಖ್ಯೆ ಕಂಡುಹಿಡಿಯಬೇಕು. ಶೃಂಗಗಳ ಸಂಖ್ಯೆ ಅದನ್ನು ನಾವು ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಎಷ್ಟು ಅಂತ ಕಂಡುಹಿಡಿಯಬೇಕು. ಆಕ್ಚುಲಿ ಆಯ್ಲರ್ನ ಸೂತ್ರವನ್ನು ಬಳಸಬೇಕಿಲ್ಲಿ. ಹಾಗಾಗಿ ಆಯ್ಲರ್ನ ಸೂತ್ರ ಎಫ್ ಪ್ಲಸ್ ವಿ ಇಸ್ ಈಕ್ವಲ್ ಟು ಇ ಪ್ಲಸ್ 2 ಅಂತಕ್ಕಂಥದ್ದು ಆಯ್ಲರ್ನ ಸೂತ್ರ. ಎಫ್ ಅಂತಂದರೆ ನಮಗೆ 5 ಅಂತ ಗೊತ್ತು, ವಿ ಗೊತ್ತಿಲ್ಲ, ವಿ ಇ ಅಂದರೆ 9 ಅಂತ ಗೊತ್ತು, ಪ್ಲಸ್ 2. ವಿ ಅನ್ನು ಇಲ್ಲೇ ಉಳಿಸ್ಕೊಳ್ಳೋಣ, 9 2 ಕೂಡಿಸಿದ್ರೆ 11, 5 ಈಕ್ವಲ್ಸಿಂದ ಆ ಕಡೆ ಕಳಿಸೋಣ, -5 ಆಗುತ್ತೆ. ಸೊ 11ರಲ್ಲಿ 5 ಕಳೆದ್ರೆ 6. ಸೊ ಅಲ್ಲಿಗೆ ಶೃಂಗಗಳ ಸಂಖ್ಯೆ 6 ಆಗಿದೆ. ಥರ ಬರೀಬೇಕು ನೀವು ವರ್ಡ್ಸಲ್ಲಿ, ಶೃಂಗಗಳ ಸಂಖ್ಯೆಯನ್ನು 6 ಆಗಿದೆ ಅಂತೇಳಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3 ಅಂಕದ ಪ್ರಶ್ನೆಗಳು. ಈ ಬೀಜೋಕ್ತಿಗಳನ್ನು ಅಪವರ್ತಿಸಿ ನಂತರ ಭಾಗಿಸಿ ಅಂತ ಇದೆ. ಫಸ್ಟು y² ಪ್ಲಸ್ 7y ಪ್ಲಸ್ 10 ಅಪವರ್ತನ ಮಾಡಬೇಕು. ಸೊ ಅದನ್ನು ಫಸ್ಟು ಅಪವರ್ತನವನ್ನು ಮಾಡೋಣ. y² ಪ್ಲಸ್ 7y ಪ್ಲಸ್ 10 ಇದನ್ನು ಅಪವರ್ತನ ಮಾಡಿದಾಗ y² ಇಲ್ಲಿ ಗುಣಿಸಿ ಬರೆದಾಗ 10 ಬರಬೇಕು, ಕೂಡಿಸಿ ಅಥವಾ ಕಳೆದಾಗ 7 ಬರಬೇಕು. ಅಂದರೆ 10 ಯಾವಾಗ ಬರುತ್ತೆ ಗುಣಿಸಿದಾಗ ಅಂತಂದರೆ 10 × 1 ತಗೊಂಡ್ರು ಬರುತ್ತೆ, 5 × 2 ತಗೊಂಡ್ರು ಬರುತ್ತೆ. ಹಾಗಾಗಿ ಇವೆರಡರಲ್ಲಿ ಯಾವುದನ್ನು ಕೂಡಿಸಿದ್ರೆ 7 ಬರುತ್ತೆ? 5 ಮತ್ತು 2. ಹಾಗಾಗಿ 7 = 5 + 2 ಅಂತ ಆಗುತ್ತೆ. ಇಲ್ಲಿ 5 ಮತ್ತು 2 ಅಂತಕ್ಕಂಥದ್ದನ್ನು ನಾವಿಲ್ಲಿ ಅಪವರ್ತನಗಳನ್ನಾಗಿ ಮಾಡ್ಕೋಬೇಕು. 7y ಅನ್ನು ನಾವು 5y + 2y ಅಂತ ಬಿಡಿಸಿ ಬರ್ಕೋಬೇಕು, ಪ್ಲಸ್ 10 ಮಾತ್ರ ಹಾಗೇ ಇರುತ್ತೆ. ಫಸ್ಟ್ನೇದು ಕೊನೆಯದನ್ನು ನಾವು ಬಿಡ್ಸಕ್ಕೆ ಹೋಗೋದಿಲ್ಲ. ಸೊ ನೆಕ್ಸ್ಟು ಇವೆರಡರಲ್ಲೂ y ಅನ್ನು ಕಾಮನ್ ತೆಗಿಬೇಕು. y ಅನ್ನು ಇಲ್ಲಿ y² ಅನ್ನು y × y ಬರ್ಕೊತೀವಿ, ಪ್ಲಸ್ 5y ಅನ್ನು 5 × y ಅಂತ ಬರ್ಕೊತೀವಿ, ಪ್ಲಸ್ ಇಲ್ಲಿ 2 × y ಅಂತ ಬರ್ಕೊತೀವಿ, ಪ್ಲಸ್ 10ನ ನಾವು 2 × 5 ಅಂತ ಬರಿತೀವಿ. ಈಗ ಮೊದಲನೇ ಎರಡರಲ್ಲಿ ಸಾಮಾನ್ಯ ಅಂಶ ಯಾವುದಿದೆಯಪ್ಪ ಅಂದರೆ y ಅನ್ನೋದು ಸಾಮಾನ್ಯ ಅಂಶ ಇದೆ. ಇಲ್ಲಿ y ಉಳಿತದೆ, ಪ್ಲಸ್ 5 ಉಳಿತದೆ. ಇವೆರಡರಲ್ಲಿ ಸಾಮಾನ್ಯ ಅಂಶ 2 ಇದೆ. ಹಾಗಾಗಿ ಪ್ಲಸ್ 2ನ್ನು ಕಾಮನ್ ತೆಗೆದ್ರೆ y + 5 ಉಳಿತದೆ. ಸೊ ಇದರಲ್ಲೂ y + 5 ಇರೋದ್ರಿಂದ y + 5ನ್ನು ಕಾಮನ್ ತೆಗಿಬೇಕು. y + 5ನ್ನು ಕಾಮನ್ ತೆಗೆದ್ರೆ ಇಲ್ಲಿ y, ಇಲ್ಲಿ ಪ್ಲಸ್ 2 ಉಳಿತು, y + 2 ಉಳಿತು. ಇದು ಅಪವರ್ತನಗಳು. ಈಗ ಈ ಅಪವರ್ತನಗಳನ್ನು ಇಲ್ಲಿ ಬಳಸ್ಕೊಳ್ಳೋಣ. y² + 7y + 10 ಅಂತಂದರೆ ಏನು? y + 5 × y + 2 ಡಿವೈಡೆಡ್ ಬೈ y + 5. ಇದು ಈ ಥರ ಇದೆ. ಈಗ ಇದನ್ನು ಡಿವೈಡೆಡ್ ಬೈ ನಾವು ಏನು ಮಾಡಬೇಕು ಅಂತಂದರೆ ಅಂಶ ಛೇದಕ್ಕೆ ಹಾಕೋಬೇಕು. y + 5 × y + 2 ಡಿವೈಡೆಡ್ ಬೈ y + 5. y + 5 y + 5 y + 5 ಎರಡು ಕ್ಯಾನ್ಸಲ್ ಆಗ್ತದೆ. ಸೊ ದಟ್ ಈಸ್ ಈಕ್ವಲ್ ಟು ಉಳಿದಿದ್ದು ಎಷ್ಟಪ್ಪ ಅಂದರೆ y + 2 ಮಾತ್ರ ಉಳಿತು. ಸೊ ಇದನ್ನು ಭಾಗಾಕಾರ ಮಾಡಿದರೆ ನಮಗೆ ಉಳಿದಿದ್ದು y + 2. ಹಾಗಾಗಿ ಭಾಗಲಬ್ಧ ಈಸ್ ಈಕ್ವಲ್ ಟು y + 2 ಅನ್ನೋದು ಭಾಗಲಬ್ಧ ಆಗಿದೆ. ಸೊ ಮುಂದಿನ ಲೆಕ್ಕವನ್ನು ನೋಡೋಣ. ಒಂದು ಕಾರ್ಖಾನೆಯ 30 ಕಾರ್ಮಿಕರ ಭತ್ಯೆ ಹೀಗಿದೆ, ಇಲ್ಲಿ ಕೊಟ್ಟಿದ್ದಾರೆ. ಈ ದತ್ತಾಂಶಕ್ಕೆ ಆವರ್ತನ ವಿತರಣಾ ಪಟ್ಟಿಯನ್ನು ತಯಾರಿಸಿ ಊತಕ ನಕ್ಷೆಯನ್ನು ಬರೆಯಿರಿ ಅಂತ ಇದೆ. ಸೊ ಮೊದಲು ಆವರ್ತನ ವಿತರಣಾ ಪಟ್ಟಿಯನ್ನು ತಯಾರಿಸ್ಕೋಬೇಕು. ವರ್ಗಾಂತರಗಳು ಹೇಗೆ ಇಟ್ಕೋಬೇಕು ಅಂತ ಕೊಟ್ಬಿಟ್ಟಿದ್ದಾರೆ ಅವರು. 800ರಿಂದ 810, 810ರಿಂದ 820 ಈ ರೀತಿ ಇಟ್ಕೋಬೇಕು. ಸೊ ಹಾಗಾಗಿ ನಾವು ಒಂದು ಟೇಬಲನ್ನು ತಗೊಂಡ್ಬಿಟ್ಟು ವರ್ಗಾಂತರವನ್ನು ಇಲ್ಲಿ ಬರ್ಕೋಬೇಕು. 800, 810, 810ರಿಂದ 820,
820ರಿಂದ 830. ನಾನು ರೆಡಿ ಆನ್ಸರ್ ತಗೊಂಡಿಲ್ಲ, ಯಾಕೆ ಅಂತಂದರೆ ನೀವು ಸಹ ರೆಡಿ ಆನ್ಸರ್ ಇದ್ದರೆ ನೋಡಿದ ತಕ್ಷಣ ಸುಮ್ಮನೆ ನೋಡ್ತೀರಿ ಅಷ್ಟೇ. ಹಾಗಾಗಿ ಇಲ್ಲಿ ನಿಮಗೆ ಗೊತ್ತಾಗಬೇಕು ಯಾವ ರೀತಿ ತಗೋತಾ ಇದ್ದೀವಿ ಅಂತ. ಹಾಗಾಗಿ 850ರಿಂದ 10 ಜಾಸ್ತಿ ಮಾಡ್ಕೊತ ಹೋಗ್ಬೇಕು. 860, 860ರಿಂದ 870, 870ರಿಂದ 880. ಸೊ ಎಲ್ಲಿ ಸಹ ತಗೊಳ್ತಾ ಹೋಗೋದು. ಇದರಲ್ಲಿ ಸಂಖ್ಯೆ ದೊಡ್ಡದು ಯಾವುದಿದೆ? 890 ತನಕ ಇದೆ, 898 ಇದೆ. ಹಾಗಾಗಿ 900 ತನಕ ತಗೋಬೇಕು. 880 ಆಯಿತು. ನೆಕ್ಸ್ಟ್ 880ರಿಂದ 890, 890ರಿಂದ 900 ತನಕ ಸಂಖ್ಯೆಯನ್ನು ತಗೋಬೇಕಾಗತ್ತೆ. ಸೊ ಇಷ್ಟು ಸಂಖ್ಯೆಯನ್ನು ನಾವೀಗ ತಗೊಂಡಿದ್ದೇವೆ. ಸೊ ನೆಕ್ಸ್ಟು ಇಲ್ಲಿ ತಾಳೆ ಗುರುತುಗಳನ್ನು ನೋಡ್ಕೋಬೇಕು. ಒಂದೊಂದಾಗೆ ನಾವು ಕ್ಯಾನ್ಸಲ್ ಮಾಡ್ಕೊತ ಇಲ್ಲಿ ತಾಳೆ ಗುರುತುಗಳನ್ನು ಹಾಕ್ಕೊತ ಹೋಗೋಣ. ಸೊ ಈಗ ತಾಳೆ ಗುರುತುಗಳನ್ನು ಹಾಕಬೇಕಾದ್ರೆ ನೋಡ್ರಿ, ಇಲ್ಲಿ 830 ಒಂದೊಂದನ್ನೇ ಖಾಲಿ ಮಾಡ್ತಾ ಬರ್ತೀನಿ. 830 ಯಾವುದ್ರೊಳಗೆ ಬರ್ತದೆ? 830 ನಾವು ಇಲ್ಲೇ ತಗೊಂಡ್ಬಿಡೋಣ. 830 ಇಲ್ಲಿ ಬೇಡ, ಹಾಗಾಗಿ ಇಲ್ಲಿ 1 ಅಂತ ಹಾಕಬೇಕು, ಮುಗೀತದು. 835, 835 ಇಲ್ಲಿ ಈ 830ರಿಂದ 40ರೊಳಗೆ ಬರ್ತದೆ, ಅದು ಮುಗೀತು. 890, 890 ಅಂತಕ್ಕಂಥದ್ದು ಇಲ್ಲೇ ತಗೋಬೇಕು. 810, 810 ಇಲ್ಲಿ ತಗೊಳ್ಳೋಣ. 835, 835 ಇಲ್ಲಿ ಬರ್ತದೆ. ಸೊ 836, 836 ಕೂಡ ಇಲ್ಲಿ ಬರ್ತದೆ. 869, 60ರಿಂದ 70ರೊಳಗಡೆ ಬರ್ತದೆ, ಹಾಗಾಗಿ ಇಲ್ಲಿ ಹಾಕೋಬೇಕು. 845, 845 ಇಲ್ಲಿ ಬರ್ತದೆ, ಇಲ್ಲಿ ಹಾಕೋಬೇಕು. ಸೊ 898, 898 ಕೊನೆಯ ಕಾಲಮಲ್ಲಿ ಬರ್ತದೆ. 890, 890 ಇಲ್ಲೇ ಬರ್ತದೆ. ಸೊ ನೆಕ್ಸ್ಟ್ 820 ಅದು ಇಲ್ಲಿ ಬರ್ತದೆ. 860 ಅದು ಇಲ್ಲಿ ಬರ್ತದೆ. 832, 832 ಅಂದರೆ ಇಲ್ಲಿ ಬರ್ತದೆ. 833 ಅದು ಸಹ ಇಲ್ಲೇ ಬರ್ತದೆ, ಹಾಗಾಗಿ 5ನೇದನ್ನು ಈ ಥರ ಅಡ್ಡ ಹಾಕಬೇಕು. 833 ಆಯಿತು. 855 ಅದು ಇಲ್ಲಿ ಬರ್ತದೆ. 855, 845, 845 ಇಲ್ಲಿ ಬರುತ್ತೆ. 804, 804 ಮೊದಲನೇದರಲ್ಲಿ ಬರ್ತದೆ. 808, 808 ಮತ್ತೆ ಮೊದಲನೇದರಲ್ಲೇ ಬರ್ತದೆ. 812 ಇಲ್ಲಿ ಎರಡನೇದರಲ್ಲಿ ಬರ್ತದೆ. 840 ಮತ್ತೆ ಇಲ್ಲಿ ಬರ್ತದೆ. 840, 885, 885 ಇಲ್ಲಿ ಬರ್ತದೆ. 835, 835 ಇದರಲ್ಲೇ ಬರ್ತದೆ. ಇದಾಯಿತು 835. 836 ಮತ್ತು ಇದರಲ್ಲೇ ಬರ್ತದೆ. 878, 878 ಇದರಲ್ಲಿ ಬರ್ತದೆ. 800 ಆಯ್ತಲ್ಲ ಇದು. 840, 840 ಇದರಲ್ಲೇ ಬರ್ತದೆ. 868, 868 ಇದರಲ್ಲಿ ಬರ್ತದೆ. ನೆಕ್ಸ್ಟ್ 890, 890 ಅಂತಂದಾಗ ಅದು ಇಲ್ಲಿ ಬರ್ತದೆ. ನೆಕ್ಸ್ಟ್ 806, 806 ಅಂದಾಗ ಮೊದಲನೇದರಲ್ಲಿ ಬರ್ತದೆ. 840 ಲಾಸ್ಟ್ ಒನ್. 840 ನಾವು ಇಲ್ಲೇ ತಗೋತಾ ಇದ್ದೀವಿ. ಸೊ ಇಷ್ಟು ಆಯಿತು. ಈಗ ತಾಳೆಗರದ ಗುರುತುಗಳನ್ನು ಸಂಖ್ಯೆ ನೋಡೋಣ. ಇದು 4. ಸೊ ಇಲ್ಲಿ 2, ಇಲ್ಲಿ 1, ಇಲ್ಲಿ 5, 5, 10, ಇಲ್ಲಿ 2, ಇಲ್ಲಿ 2, ಇಲ್ಲೂ ಕೂಡ 2, ಇಲ್ಲಿ 1, ಇಲ್ಲಿ 3, 1. ಒಟ್ಟು ಎಷ್ಟಾಯಿತು ಅನ್ನೋದು ಲೆಕ್ಕ ಮಾಡಿದರೆ 4, 2, 6, 1, 7, 2, 9, 2, 11, 2, 13, 1, 14, 3, 17, 1, 18, 1, 1, 2, 28 ಆಯಿತು. ಎಲ್ಲೋ 2 ಮಿಸ್ ಆಯಿತು. 4, 2, 6, 1, 7, 2, 9, 2, 11, 11, 2, 13, 14, 3, 17, 1, 18 ಆಯಿತು. ಒಂದೇ ನಿಮಿಷ ಚೆಕ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲಿ ಮಿಸ್ ಆಗಿದೆ ಅಂತ. ಸೊ ಇಲ್ಲಿ ವಿದ್ಯಾರ್ಥಿಗಳೇ ಇಲ್ಲಿ ಇಲ್ಲಿ 4 ಬರೀಬೇಕಾಗಿತ್ತು, ಇಲ್ಲಿ 1 ತಪ್ಪನ್ನು ಬರೆದಿದ್ದೆ ನಾನು. ಸೊ ಹಾಗಾಗಿ ಇಲ್ಲಿ ಇದು 4 ಆಗುತ್ತೆ. ಆವಾಗ 29 ಆಗುತ್ತೆ. ಅವ್ರು ಕೊಟ್ಟಿರೋದೇ 29 ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಇನ್ನೊಂದನ್ನು ನಾವು ಯಾವುದೆಲ್ಲಾದ್ರೂ ಜಾಸ್ತಿ ಮಾಡ್ಕೋಬೇಕಾಗ್ತದೆ. ಸೊ 845 ಅಂತ ಒಂದು ತಗೊಂಡ್ಬಿಡೋಣ. ಯಾವುದಾದ್ರು ಒಂದು ಸಂಖ್ಯೆ ನಾವೇ ತಗೊಂಡ್ಬಿಡೋಣ. 845 ಅಂದರೆ ಇಲ್ಲಿ 1 ಜಾಸ್ತಿ ಆಗ್ತದೆ, ಆವಾಗ 3. ಸ್ವಲ್ಪ ಅಲ್ಲಿ ಪ್ರಶ್ನೆಯಲ್ಲಿ ಕೊಡಬೇಕಾದ್ರೆ ಒಂದು ಸಂಖ್ಯೆ ಎಲ್ಲ ಮಿಸ್ ಆಗಿದೆ. ಹಾಗಾಗಿ ಒಟ್ಟು ನಮಗೆ ಇಲ್ಲಿ 30 ಸಂಖ್ಯೆಗಳು ಬಂತು. ಸೊ ಹಾಗಾಗಿ 30 ಸಂಖ್ಯೆಗಳ ಆದಮೇಲೆ ಈಗ ನಾವೇನು ಮಾಡಬೇಕಪ್ಪ ಅಂತಂದರೆ ಗ್ರಾಫನ್ನು ತಗೋಬೇಕು. ಸೊ ಗ್ರಾಫನ್ನು ತಗೊಂಡು ವರ್ಗಾಂತರ
ಎಕ್ಸ್ ಅಕ್ಷದಲ್ಲಿ ವೈ ಅಕ್ಷದಲ್ಲಿ ಆವೃತ್ತಿಯನ್ನು ತಗೋಬೇಕು. ಇದು ಎಕ್ಸ್ ಅಕ್ಷ, ಇದು 0 ಬರ್ತದೆ. ಈಗ ವರ್ಗಾಂತರದಲ್ಲಿ ನಮಗೆ 800ರಿಂದ ಸ್ಟಾರ್ಟ್ ಆಗ್ತದೆ. ಹಾಗಾಗಿ 1 2 3 4 5 6 7 8 ಮಾತ್ರ ಸಿಗ್ತಾ ಇದೆ. ನಮಗೆ 10 ಸಿಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ನನಗೆ 8 ಪೂರ್ತಿ ಸಿಗಲ್ಲ, ನೀವು 10ನ್ನ ಗುರುತಿಸ್ಕೊಳ್ರಿ. 0 ಆದಮೇಲೆ ಇಲ್ಲಿ 800. ಸೊ ಇಲ್ಲಿ ನಾವು ಇದನ್ನು ಕಂಪ್ರೆಸ್ ಮಾಡಬೇಕಾಗ್ತದೆ. 800 ಆದಮೇಲೆ 810, 820, 830, 840, 850, 860, 870. ಗ್ರಾಫ್ ಸ್ವಲ್ಪ ಚಿಕ್ಕದಿದೆ, ಒಂದು ನಿಮಿಷ ಗ್ರಾಫನ್ನು ದೊಡ್ಡ ಗ್ರಾಫ್ ತೊಗೊಂಡ್ಬಿಡ್ತೀನಿ, ಹಾಗಾದರೆ ಗ್ರಾಫನ್ನು ಹಾಕ್ಲಿಕ್ಕೆ ಬರ್ತದೆ, ಇಲ್ಲಾಂದರೆ ತಪ್ಪಾಗುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಾವು ಎಕ್ಸ್ ಅಕ್ಷದಲ್ಲಿ ಆವೃತ್ತಿ, ವೈ ಅಕ್ಷದಲ್ಲಿ ಆವೃತ್ತಿಯನ್ನು ತಗೋತಾ ಇದ್ದೀವಿ, ಎಕ್ಸ್ ಅಕ್ಷದಲ್ಲಿ ವರ್ಗಾಂತರವನ್ನು ತಗೋತಾ ಇದ್ದೀವಿ. ಇಲ್ಲಿ 0ಇಂದ ತಗೊಂಡು ಇದು 800 ಅಂತ ತಗೋಬೇಕು. ಸೊ ಇಲ್ಲಿ ಒಂದು ಮಾರ್ಕನ್ನು ಹಾಕಬೇಕು. 0ಇಂದ 800ಕ್ಕೆ ಜಂಪ್ ಆಗಿರೋದ್ರಿಂದ ಇದು 810, 820, ಇದು 830, ಇದು 840, ಇದು 850, 860, 870, 880, 890. ಲಾಸ್ಟಿಗೆ ಒಂದು 900 ಬರಬೇಕಾಗಿತ್ತು, ಅಲ್ಲಿ ಬಂದಿಲ್ಲ. ಸೊ ನಾನು ಈ 0ನೇ ಸ್ವಲ್ಪ ಈ ಕಡೆಗೆ ಹಾಕ್ಕೊಂಡ್ರೆ ಇಲ್ಲಿ ಬರ್ತಿತ್ತು. ಇದು 0, ಇದನ್ನೇ 800 ಮಾಡ್ಕೊಂಡ್ಬಿಡ್ತೀನಿ. ಸೊ ಇದು 10, 20 ಹಿಂಗೆ ಬರ್ತಾ ಹೋಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ 10 ತನಕ ವೈ ಅಕ್ಷದಲ್ಲಿ 10 ಇದೆ. 1 2 3 4 5 6 7 8 9 10 11 12 13 ಇಷ್ಟಿದೆ. ಸೊ ಇಲ್ಲಿ ನಾವು ಫಸ್ಟ್ 800ರಿಂದ 810, 800ರಿಂದ 810 ಅಂತ ತಗೊಂಡಾಗ ಇವೆಲ್ಲ ಚೇಂಜ್ ಆಗ್ತದೆ ಸ್ವಲ್ಪ. 870, 890, 900. ಸೊ ಇಲ್ಲಿ ಲಾಸ್ಟಿಗೆ 900 ಸಿಗಬೇಕು ಅಂತ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ನಾನು. ಈಗ 800, 810ರಲ್ಲಿ ನಾವು 4 ಅಂದರೆ ಇಲ್ಲಿ 2 ಬಿಂದುಗಳು ಬರ್ತವೆ. ಸೊ ಈ 2 ಬಿಂದುಗಳಿಗೆ ನಾವು ಒಂದು ನಕ್ಷೆಯನ್ನು ಎಳಿಬೇಕು, ಇದನ್ನು ಬಾಕ್ಸ್ ಹಾಕಬೇಕು. ನೆಕ್ಸ್ಟು 810ರಿಂದ 820ಕ್ಕೆ 2, 810ರಿಂದ 820ಕ್ಕೆ 2 ಇದೆ. ಇದನ್ನು ತೆಗೆದುಬಿಡೋಣ. 810ರಿಂದ 820ಕ್ಕೆ 2. ಸೊ ಈ 2 ಬಿಂದುಗಳನ್ನು ಇಲ್ಲಿ ನಾವು ಇಲ್ಲಿಗೆ ಒಂದು ಬಾಕ್ಸನ್ನು ಹಾಕಬೇಕು. ನೆಕ್ಸ್ಟ್ 820ರಿಂದ 830ಕ್ಕೆ ಒಂದೇ ಒಂದಿದೆ. ಸೊ ಮೊದಲನೇ ಬಾಕ್ಸಿಗೆ ಮಾತ್ರ ಇದನ್ನು ಹಾಕಬೇಕು, ಇದು ಬರ್ತದೆ. ನೆಕ್ಸ್ಟ್ 830ರಿಂದ 840 10 ಇದೆ, ಇಲ್ಲಿದೆ 10. ಸೊ ಈ 10 ಬಾಕ್ಸ್ಗಳಿಗೆ ನಾವು ಬಾಕ್ಸನ್ನು ಹಾಕಬೇಕು. ನೆಕ್ಸ್ಟ್ 840ರಿಂದ 850, 840ರಿಂದ 850 3 ಇದೆ. ಸೊ ಇಲ್ಲಿ ಈ ಬಿಂದುಗಳನ್ನು ಗುರುತಿಸ್ಕೊಂಡು ಇಲ್ಲಿ ಗೆರೆ ಹಾಕಬೇಕು. 840ರಿಂದ 850ರಿಂದ 860 ಮತ್ತೆ 2 ಇದೆ. ಸೊ 850ರಿಂದ 860. ನೆಕ್ಸ್ಟ್ 860ರಿಂದ 870 ಮತ್ತೆ 2 ಇದೆ, ಇಲ್ಲೂ ಸಹ ಇದನ್ನು ಗುರುತಿಸ್ಕೋಬೇಕು. 870ರಿಂದ 880 ಒಂದೇ ಒಂದಿದೆ. ಸೊ ಹಾಗಾಗಿ ಇಲ್ಲಿ ಇದನ್ನು 870ರಿಂದ 880. ನೆಕ್ಸ್ಟ್ 880ರಿಂದ 890ಕ್ಕೆ 4 ಇದೆ. ಸೊ ಇಲ್ಲಿ ನಾವು 4ಕ್ಕೆ ಇವೆರಡು ಬಿಂದುಗಳನ್ನು ಗುರುತಿಸ್ಕೊಂಡು ಹಾಕಬೇಕು. ನೆಕ್ಸ್ಟ್ ಕೊನೆಯದು 890ರಿಂದ 900ಕ್ಕೆ ಒಂದೇ ಒಂದು ಬಿಂದು ಇದೆ, ಇದನ್ನು ನಾವು ಗುರುತಿಸ್ಕೋಬೇಕು. ಸೊ ಈ ಥರ ನೀವು ಊತಕ ನಕ್ಷೆಯನ್ನು ಹಾಕಬೇಕು. ಸೊ ಇದಕ್ಕೆ ನೀವು ನಿಮ್ಮ ಕಡೆ ಕ್ರೇಯಾನ್ಸ್ ಇದ್ದರೆ ಏನು ಮಾಡ್ಬೋದಪ್ಪ ಅಂದರೆ ಈ ಥರ ತುಂಬ ಚೆನ್ನಾಗಿ ಬಣ್ಣವನ್ನು ತುಂಬಿರೋ ಊತಕ ನಕ್ಷೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು ಒಂದು ಈ ಪ್ರಶ್ನೆಗೆ ಉತ್ತರ ಆಗಿದೆ. ಈ ಥರ ಉತ್ತರವನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ 3 ಮಾರ್ಕ್ಸು ಕಂಪ್ಲೀಟ್ ಆಗಿ ಸಿಗ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. PQ is equal to 4 cm, QR 6 cm, RS 5 cm, PS 5.5 cm, PR 7 cm ಇರುವಂತೆ PQRS ಚತುರ್ಭುಜ ರಚಿಸಿ ಅಂತ ಇದೆ. ಸೊ ನಾವು ಫಸ್ಟ್ ಒಂದು ರಫ್ ಡಯಾಗ್ರಾಮ್ ಹಾಕೋಣ. ಸೊ ಒಂದು ರಫ್ ಡಯಾಗ್ರಾಮ್ ಈ ಥರ ಎಲ್ಲ ಬಾಹುಗಳಿಗೂ ಸಹ ಅಳತೆ ಇರತಕ್ಕಂತಹ ಒಂದು ರಫ್ ಡಯಾಗ್ರಾಮನ್ನು ಇಲ್ಲಿ ಹಾಕಿದ್ದೇವೆ. ಸೊ ಈ ಒಂದು ರಫ್ ಡಯಾಗ್ರಾಮ್ನ ಯೂಸ್ ಮಾಡಿಕೊಂಡು ನಾವೇನು ಮಾಡಬೇಕೀಗ ಕನ್ಸ್ಟ್ರಕ್ಷನನ್ನು ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಮೊದಲಿಗೆ QR ಬಾಹು ಇಲ್ಲಿ 6 ಸೆಂಟಿಮೀಟರ್ದಿಂದ ಮೊದಲು QR ಬಾಹುವನ್ನು 6 ಸೆಂಟಿಮೀಟರ್ ಆಗಿ ಒಂದು ರಚನೆಯನ್ನು ಮಾಡಿಕೊಳ್ಳ್ರಿ. ಆನಂತರ ಇಲ್ಲಿ QP 4 ಸೆಂಟಿಮೀಟರ್ ಇದೆ, ಇಲ್ಲಿ PR 7 ಸೆಂಟಿಮೀಟರ್ ಇದೆ. ಹಾಗಾಗಿ 4 ಸೆಂಟಿಮೀಟರ್ ಇರೋ ಹಾಗೆ PQ ನಲ್ಲಿ ಒಂದು ಕಂಸವನ್ನು Qನಿಂದ ಕೈವಾರವನ್ನು ಇಟ್ಟು ಒಂದು ಕಂಸವನ್ನು ನೀವು ಕತ್ತರಿಸಬೇಕು. ಅದೇ ರೀತಿ 6ರಿಂದ
ಇದು ಪಿ ಬಿಂದು ಆಗಿರೋದ್ರಿಂದ 7 ಸೆಂಟಿಮೀಟರ್ ಇರ್ತದೆ. 7 ಸೆಂಟಿಮೀಟರ್ ಅಳತೆ ಇಟ್ಕೊಂಡು ಆರ್ನಿಂದ ಒಂದೊಂದು ಕಂಸವನ್ನು ಇಲ್ಲಿ ಆರ್ಗೆ ಕೈವಾರದ ಚೂಪಾದ ತುದಿ ಇಟ್ಟು ಪೆನ್ಸಿಲ್ ಇಲ್ಲಿ ತಗೊಂಡು 7 ಸೆಂಟಿಮೀಟರ್ಗೆ ಒಂದು ಕಂಸವನ್ನು ಕಟ್ ಮಾಡಬೇಕು. ಎರಡು ಕಂಸಗಳು ಎಲ್ಲಿ ಕೂಡ್ಕೊಂತವೋ ಈ ಬಿಂದುವನ್ನಿಗೆ ನಾವು ಇಲ್ಲಿ ಕ್ಯೂ ಅನ್ನು ಸೇರಿಸಬೇಕು, ಜೊತೆಗೆ ಆರ್ ಅನ್ನು ಕೂಡ ಸೇರಿಸಬೇಕು. ಸೇರಿಸಿದ್ರೆ ಇದು ಬಿಂದು ನಮಗೆ ಪಿ ಸಿಗ್ತದೆ. ಪಿ ಕ್ಯೂ ಆರ್ ಒಂದು ತ್ರಿಭುಜ ರಚನೆ ಆಯಿತು. ನೆಕ್ಸ್ಟ್ ಮತ್ತೆ ಪಿ ಎಸ್ ಆರ್ ತ್ರಿಭುಜವನ್ನು ಇದರ ಮೇಲೆ ರಚನೆ ಮಾಡಬೇಕು. ಈಗ ಪಿ ಇಂದ ಎಸ್ 5.5 ಸೆಂಟಿಮೀಟರ್ ಇದೆ. ಹಾಗಾಗಿ ಪಿ ಬಿಂದುವಿಗೆ ಕೈವಾರವನ್ನು ಇಟ್ಟುಕೊಂಡು 5.5 ಸೆಂಟಿಮೀಟರ್ ಬರೋ ಹಾಗೆ ಒಂದು ಕಂಸವನ್ನು ಕತ್ತರಿಸಬೇಕು. ಆನಂತರ ಆರ್ ಎಸ್ 5 ಸೆಂಟಿಮೀಟರ್ ಇದೆ. ಆರಿಂದ ಎಸ್ ಅನ್ನು ನೀವು 5 ಸೆಂಟಿಮೀಟರ್ ಅಳತೆ ಇಟ್ಟುಕೊಂಡು ಆರಿಂದ ಕಟ್ ಮಾಡಬೇಕು. ಸೊ ಎರಡು ಬಿಂದುಗಳನ್ನು ಇಲ್ಲಿ ಸೇರಿಸಬೇಕು, ಇದನ್ನು ಸಹ ಮತ್ತೆ ಇದನ್ನು ಸೇರಿಸಬೇಕು. ಸೇರಿಸಿದ ಮೇಲೆ ನಮಗೆ ಇಲ್ಲಿ ಎಸ್ ಬಿಂದು ಬರ್ತದೆ. ಸೊ ಇದು ಪಿ ಕ್ಯೂ ಆರ್ ಎಸ್ ಒಂದು ಚತುರ್ಭುಜದ ರಚನೆ ನಿಮಗೆ ಆಯಿತು. ಮುಂದಿನ ಪ್ರಶ್ನೆ ನೋಡೋಣ. ಒಂದು ಸ್ಥಳದ ಜನಸಂಖ್ಯೆಯು 2003ರಲ್ಲಿ 54,000 ಇತ್ತು. ವಾರ್ಷಿಕ ಶೇಕಡ 5ರಷ್ಟು ಜನಸಂಖ್ಯೆ ಏರಿಕೆ ಆದರೆ 2005ರಲ್ಲಿ ಜನಸಂಖ್ಯೆ ಎಷ್ಟಾಗಬಹುದು? 4 ಅಂಕಗಳ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಜನಸಂಖ್ಯೆ 2003ರಲ್ಲಿ ಜನಸಂಖ್ಯೆ 54,000 ಇತ್ತು. ವಾರ್ಷಿಕ ಹೆಚ್ಚಳ ನೋಡ್ರಿ, ವಾರ್ಷಿಕ ಹೆಚ್ಚಳ ಎಷ್ಟಾಗ್ತಾ ಇದೆಯಪ್ಪ ಅಂದ್ರೆ ವಾರ್ಷಿಕ ಹೆಚ್ಚಳ 5% ಹೆಚ್ಚಾಗ್ತಾ ಇದೆ. 2003ರಲ್ಲಿ ಕೊಟ್ಟಿದ್ದಾರೆ, 2005ರಲ್ಲಿ ಕೇಳಿದ್ದಾರೆ ಜನಸಂಖ್ಯೆ ಎಷ್ಟಾಗಬಹುದು ಅಂತ. 2003ರಿಂದ 2004ಕ್ಕೆ ಶೇಕಡ 5ರಷ್ಟು ಹೆಚ್ಚಳ ಆಯಿತು. 2004ರಿಂದ 2005ಕ್ಕೆ ಶೇಕಡ 5ರಷ್ಟು ಹೆಚ್ಚಳ ಆಯಿತು. ಈಗ 2003ರಲ್ಲಿ ಇಷ್ಟಿತ್ತು, 2004ಕ್ಕೆ 5%, 2005ರಷ್ಟೊತ್ತಿಗೆ ಶೇಕಡ 5ರಷ್ಟು ಹೆಚ್ಚಾಯಿತು. ಹಾಗಾಗಿ ನಾವು ಈಗ ಏನು ನೋಡ್ಬೇಕಪ್ಪ ಅಂತಂದ್ರೆ ಒಟ್ಟು ಹೆಚ್ಚಳ ಎಷ್ಟಾಯಿತು ಅನ್ನೋದನ್ನು ನೋಡಬೇಕು. ನೋಡ್ರಿ, ಒಟ್ಟು ಹೆಚ್ಚಳ, ಒಟ್ಟು ಶೇಕಡ ಹೆಚ್ಚಳ, ಒಟ್ಟು ಶೇಕಡ ಹೆಚ್ಚಳ ಎಷ್ಟಾಯಿತು? ಶೇಕಡ 10ರಷ್ಟಾಯಿತು. ಹಾಗಾಗಿ ಈಗ ನಾವು ಒಟ್ಟು ಎಷ್ಟು ಜನಸಂಖ್ಯೆ ಆಗುತ್ತೆ, ಒಟ್ಟು ಎಷ್ಟು ಹೆಚ್ಚಾಯಿತು ಅಂತ ಕಂಡುಹಿಡಿಬೇಕು. ಹಾಗಾಗಿ 100ಕ್ಕೆ 10 ಹೆಚ್ಚಾಯಿತು. ಹಾಗಾಗಿ ಇಂಟು ಜನಸಂಖ್ಯೆ ಇದ್ದಿದ್ದು 54,000ಕ್ಕೆ ಎಷ್ಟು ಹೆಚ್ಚಾಯಿತು ಅಂತ ನಾವು ಕಂಡುಹಿಡಿಬೇಕು. ಸೊ ಈಗ ಇಲ್ಲಿ 1 0 ಕ್ಯಾನ್ಸಲ್ ಆಗ್ತದೆ, ಇಲ್ಲೊಂದು 0 ಕ್ಯಾನ್ಸಲ್ ಆಗ್ತದೆ. ಸೊ ಅವಾಗ 5,400 ಹೆಚ್ಚಳ ಆಗಿದ್ದು. ಇದು ಹೆಚ್ಚಾದ ಜನಸಂಖ್ಯೆ. ಹೆಚ್ಚಾದ ಜನಸಂಖ್ಯೆ ಎಷ್ಟಾಗಿದೆಯಪ್ಪ ಅಂದರೆ 5,400ರಷ್ಟು ಹೆಚ್ಚಾಗಿದೆ. ಹಾಗಾದರೆ ಅವರು ಕೇಳಿರೋದು 2005ರಲ್ಲಿ ಇದ್ದ ಜನಸಂಖ್ಯೆ, 2005ರಲ್ಲಿದ್ದ ಜನಸಂಖ್ಯೆಯನ್ನು ಕಂಡುಹಿಡಿಬೇಕು. 2005ರಲ್ಲಿ ಜನಸಂಖ್ಯೆಯನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು? 2003ರಲ್ಲಿದ್ದು 54,000 ಪ್ಲಸ್ ಇದಕ್ಕೆ ಹೆಚ್ಚಾದಂತಹ ಜನಸಂಖ್ಯೆ 5,400 ಇಲ್ಲಿ ಏನು ಮಾಡಬೇಕು? ಕೂಡಿಸ್ಕೋಬೇಕು. 0 0 4 5 4 9 59,400. ನೋಡ್ರಿ, 2005ರಲ್ಲಿ ಜನಸಂಖ್ಯೆ 2005ರಲ್ಲಿ ಜನಸಂಖ್ಯೆ ಎಷ್ಟಾಯಿತು? 59,400 ಆಯಿತು. ಈ ಥರ ಇದು ವರ್ಷಕ್ಕೆ ಶೇಕಡ 5ರಷ್ಟು ಹೆಚ್ಚಾಗ್ತಾ ಹೋಗೋದಂಗೆ ನಾವು ಕಂಡುಹಿಡಿತಾ ಹೋದರೆ 2005ರಲ್ಲಿ ಜನಸಂಖ್ಯೆ 59,400 ಇತ್ತು ಅಂತ ತೋರಿಸ್ತೀವಿ. ಮುಂದಿನ ಪ್ರಶ್ನೆ 5 ಅಂಕದ ಪ್ರಶ್ನೆ. ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 15 ಮೀಟರ್, 10 ಮೀಟರ್ ಮತ್ತು 7 ಮೀಟರ್ ಇದೆ. ನೋಡಿ, ಉದ್ದವನ್ನು ಕೊಟ್ಟಿದ್ದಾರೆ. ಉದ್ದ L = 15 ಮೀಟರ್ ಇದೆ. ಅಗಲ B = 10 ಮೀಟರ್ ಅಂತ ಕೊಟ್ಟಿದ್ದಾರೆ. ಎತ್ತರ H = 7 ಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಉದ್ದ 15 ಮೀಟರ್ ಇದೆ ಹೀಗೆ. ಸೊ ಇಲ್ಲಿ ಅಗಲ 10 ಮೀಟರ್ ಇದೆ,
ಎತ್ತರವನ್ನು 7 ಮೀಟರ್ ಅಂತ ತಗೊಂಡಿದ್ದೀವಿ ನಾವು. ಸೊ ಇದು ಎಲ್, ಇದು ಬಿ, ಇದು ಎಚ್ ಅಂತ ಆಗ್ತದೆ. ಸೊ ಈಗ ನಾವು ಏನು ಕಂಡುಹಿಡಿಯಬೇಕಪ್ಪ ಅಂದರೆ ಆಯತ ಘನಾಕಾರದ ಕೊಠಡಿಯ ಗೋಡೆಗಳು ಮತ್ತು ಒಳಮಾಳಿಗೆಗೆ ಡೇನಿಯಲ್ ಬಣ್ಣ ಹಚ್ಚುತ್ತಿದ್ದಾಳೆ. ಸೊ ಹಾಗಾದರೆ ಇಲ್ಲಿ ಬಣ್ಣ ಹಚ್ಚುವಂತಹ ವಿಸ್ತೀರ್ಣವನ್ನು ಕಂಡುಹಿಡಿಬೇಕು. ಈ ಗೋಡೆ ಮತ್ತು ಈ ಕಡೆ ಇರ್ತಕ್ಕಂತಹ ಗೋಡೆ, ಇಲ್ಲಿ ಆ ಕಡೆ ಪಕ್ಕದಲ್ಲಿರ್ತಕ್ಕಂತಹ ಗೋಡೆ, ಹಿಂದ್ಗಡೆ ಪಕ್ಕದಲ್ಲಿರ್ತಕ್ಕಂಥ ಗೋಡೆ, 4 ಗೋಡೆಗಳಿಗೆ ಬಣ್ಣ ಹಚ್ಚಬೇಕು. ಜೊತೆಗೆ ಟಾಪ್ ಇದಕ್ಕೂ ಸಹ ಬಣ್ಣವನ್ನು ಹಚ್ಚಬೇಕು. ಹಾಗಾದರೆ ಒಟ್ಟು ಬಣ್ಣ ಹಚ್ಚಬಹುದಾದ ವಿಸ್ತೀರ್ಣ ಅಥವಾ ಒಟ್ಟು ಬಣ್ಣ ಹಚ್ಚುವ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ನೋಡ್ರಿ ಏನೇನು ಬರ್ತದೆ ಇಲ್ಲಿ. ಈ ಮುಂಭಾಗದ ವಿಸ್ತೀರ್ಣ ಇದು ಎಲ್ ಇಂಟು ಎಚ್ ಬರುತ್ತೆ. ಈ ಕಡೆ ಪಕ್ಕದ್ದು ಎಲ್ ಇಂಟು ಎಚ್ ಇಂಟು ಬಿ ಬರುತ್ತೆ ಅಥವಾ ಬಿ ಇಂಟು ಎಚ್ ಅಂತ ಬರ್ತದೆ. ಸೊ ಮೇಲ್ಗಡೆದು ಇಲ್ಲಿ ಟಾಪಲ್ಲಿ ಇರ್ತಕ್ಕಂಥದ್ದು ಎಲ್ ಇಂಟು ಬಿ ಬರುತ್ತೆ. ಆದರೆ ಕೆಳಭಾಗದ್ದು ಇರಲ್ಲ, ನೆಲ ಬರಲ್ಲ. ಹಾಗಾಗಿ ಎಲ್ ಎಚ್ ಅಂತಕ್ಕಂಥವು 2 ಇಂಟು ಎಲ್ ಇಂಟು ಎಚ್ ಅಂತಕ್ಕಂಥವು 2 ಬರ್ತವೆ. ಪ್ಲಸ್ 2 ಇಂಟು ಬಿ ಇಂಟು ಎಚ್ ಅಂತಕ್ಕಂಥವು 2 ಬರ್ತವೆ. 1 ಎಲ್ ಇಂಟು ಬಿ ಬರುತ್ತೆ. ಇದು ಒಟ್ಟು ಬಣ್ಣ ಹಚ್ಚುವ ವಿಸ್ತೀರ್ಣವನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಆನಂತರ ಎಷ್ಟು ಡಬ್ಬಗಳು ಬೇಕಾಗ್ತವೆ ಅನ್ನೋದನ್ನು ನಾವು ನೋಡೋಣ ಚದರ ಮೀಟರ್ನಲ್ಲಿ. ಮೊದಲು 2 ಇಂಟು ಎಲ್ ಅಂತಂದರೆ 15 ಇಂಟು ಎಚ್ ಅಂತಂದರೆ 7 ಪ್ಲಸ್ 2 ಇಂಟು ಬಿ ಅಂತಂದರೆ ಇಲ್ಲಿ 10 ಇಂಟು ಎಚ್ ಅಂತಂದರೆ 7 ಪ್ಲಸ್ ಎಲ್ ಇಂಟು ಬಿ ಅಂತಂದರೆ 15 ಇಂಟು ಬಿ ಅಂದರೆ 10. ಈಗ ನೋಡೋಣ 2 ಇಂಟು 15 ಇಂಟು 7 ಅಂತಂದರೆ 15 7 105 ಬರ್ತದೆ. 105 ಪ್ಲಸ್ 2 ಇಂಟು 17 70 ಪ್ಲಸ್ 15 ಇಂಟು 10 ಅಂದರೆ 150. ಇವನ್ನ ಗುಣಿಸ್ಕೊಂಡ್ರೆ 105ಅನ್ನು 2ಕ್ಕೆ ನಾವು ಗುಣಿಸಿದರೆ 210 ಪ್ಲಸ್ 7 2 14 140 ಪ್ಲಸ್ 150. ಸೊ 3 ಕೂಡಿಸ್ಬೇಕು. 0 5 4 9 1 10ಕ್ಕೆ 0 1 1 1 2 1 3 2 5 ಒಟ್ಟು 500 ಚದರ ಮೀಟರ್ಗಳಷ್ಟು ಆಯಿತು. ಒಟ್ಟು ಬಣ್ಣ ಹಚ್ಚಬಹುದಾದಂತಹ ವಿಸ್ತೀರ್ಣ 500 ಚದರ ಮೀಟರ್ ಆಯಿತು. ಇಲ್ಲಿ 1 ಚದರ ಮೀಟರ್ಗೆ ಪ್ರತಿ ಒಂದು ಡಬ್ಬದಿಂದ 100 ಚದರ ಮೀಟರ್ನಷ್ಟು ಬಣ್ಣವನ್ನು ಹಚ್ಚಬಹುದು. ಹಾಗಾದರೆ 500 ಚದರ ಮೀಟರ್ ಬಣ್ಣಕ್ಕೆ ಎಷ್ಟು ಬೇಕಾಗ್ತದೆ? ಹಾಗಾದರೆ 100 ಮೀಟರ್ಗೆ 100 ಚದರ ಮೀಟರ್ಗೆ 1 ಡಬ್ಬ ಬೇಕಾಗತ್ತೆ. ಹಾಗಾದರೆ 500 ಚದರ ಮೀಟರ್ಗೆ ಎಷ್ಟು ಡಬ್ಬ ಬೇಕಾಗುತ್ತೆ ಅದನ್ನು ನಾವು ಲೆಕ್ಕಾಚಾರ ಹಾಕಿದರೆ 100 ಚದರ ಮೀಟರ್ಗೆ 1 ಡಬ್ಬ ಆದರೆ ಇಂಟು 500 ಚದರ ಮೀಟರ್ಗೆ ಅಂದರೆ 2 0 2 0 ಕ್ಯಾನ್ಸಲ್ಲು 5 1 5 ಡಬ್ಬಗಳು ಬೇಕಾಗುತ್ತೆ. ಸೊ ಬಣ್ಣವನ್ನು ಹಚ್ಚಲಿಕ್ಕೆ ಎಷ್ಟು ಡಬ್ಬ ಬೇಕಾಗ್ತದೆ? 5 ಡಬ್ಬಗಳು ಬೇಕಾಗ್ತವೆ. ಲಾಸ್ಟಿಗೆ ಬರೀಬೇಕು ನೀವು 5 ಡಬ್ಬಗಳು ಬೇಕಾಗುತ್ತವೆ. ಸೊ ಈ ಥರ ಒಟ್ಟು ವಿಸ್ತೀರ್ಣವನ್ನು ಕಂಡುಹಿಡ್ಕೋಬೇಕು. ಆ ನಂತರ ನಾವು ಇಲ್ಲಿ ಡಬ್ಬಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗ್ತದೆ. ಸೊ ಇದು ಈ ಒಂದು 8ನೇ ತರಗತಿಯ ಒಂದು ಗಣಿತ ಪ್ರಶ್ನೆ ಪತ್ರಿಕೆ ಉತ್ತರ ಆಗಿದೆ. ಸೊ ಈ ಉತ್ತರಗಳನ್ನು ನೋಡಿಕೊಂಡು ನೀವು ನಿಮ್ಮ ಒಂದು ಇದೇ ರೀತಿಯ ಉತ್ತರಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ಪಾಠದಿಂದ ಬಂದಿದೆ ಅದನ್ನು ನೀವು ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಪ್ರಾಕ್ಟೀಸನ್ನು ಮಾಡಿದರೆ ಸೊ ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಅಂಕಗಳನ್ನು ಗಳಿಸ್ಬೋದು ಅಂತ ಹೇಳ್ತಾ, ಸೊ ವಿದ್ಯಾರ್ಥಿಗಳೇ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಹೋಗೋಣ. ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನೋಟಿಫಿಕೇಶನನ್ನು ಆನ್ ಮಾಡ್ಕೊಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ. ಯಾಕೆ ಅಂತಂದರೆ ನೀವು ಕೊಡ್ತಕ್ಕಂಥ ಲೈಕ್ನಿಂದ ನಾನು ಇನ್ನೂ ಉತ್ತಮ ವಿಡಿಯೋಗಳನ್ನು ಮಾಡ್ಬೋದು. ಲೈಕ್ ಕೊಟ್ಟರೆ ಅಕಸ್ಮಾತ್ ಏನಾದರೂ ಲೈಕ್ ಆಗಲಿಲ್ಲ ಅಂದರೆ ಏನಾದರೂ ತಪ್ಪಿದ್ರೆ ಅಥವಾ ಇನ್ನೂ ಏನಾದರೂ ಇಂಪ್ರೂವ್ ಮಾಡಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟನ್ನು ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ. ಎಲ್ಲ ಸಬ್ಜೆಕ್ಟ್ದು ವಿಡಿಯೋಗಳನ್ನು ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ಟೂಡೆಂಟ್ಸ್.